ನಮಸ್ಕಾರ ವೀಕ್ಷಕರೇ. ಆಳುವಂತಹ ಸರ್ಕಾರಗಳು ತರ್ತಾ ಇರುವಂತಹ ನೀತಿಗಳು ಜನರ ಸಂಕಷ್ಟವನ್ನ ಹೆಚ್ಚಳ ಮಾಡ್ತಾ ಇವೆ ಅಂತ ಹೇಳಿ ರೈತರು, ಕೂಲಿಕಾರರು, ಕಾರ್ಮಿಕರು ಫೆಬ್ರವರಿ 12ರಂದು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ 4 ಕಾರ್ಮಿಕ ಕೋಡ್ ಬಿಲ್ ಅನ್ನ ಜಾರಿ ಮಾಡೋದ್ರ ಮೂಲಕ ಕಾರ್ಮಿಕರಿಗೆ ಮರಣ ಶಾಸನವನ್ನ ಬರಿತಾ ಇದ್ರೆ, ಅದೇ ಕೇಂದ್ರ ಸರ್ಕಾರ ಬೀಜ ಕಾಯ್ದೆ ವಿದ್ಯುತ್ ಶಕ್ತಿಯ ಹೆಸರಿನೊಳಗಡೆ ರೈತರನ್ನ ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮತ್ತು ನರೇಗಾ ಹೆಸರನ್ನ ಬದಲಾಯಿಸಿ ವಿವಿ ಗ್ರಾಮ್ಜಿ ಹೆಸರೊಳಗಡೆ ಕೂಲಿಕಾರರನ್ನ ಕೂಲಿಯಿಂದ ವಂಚನೆ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿದೆ. ರಾಜ್ಯ ಸರ್ಕಾರವು ಕೂಡ ಭೂ ಸುಧಾರಣೆಯನ್ನ ಮಾಡ್ತೇವೆ, ಭೂ ಸುಧಾರಣೆಯನ್ನ ಮಾಡ್ತೇವೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಭೂ ಸುಧಾರಣೆಯನ್ನ ಮಾಡೋದ್ರ ಬದಲಾಗಿ ಭೂ ಸ್ವಾಧೀನದ ಪ್ರಕ್ರಿಯೆಗೆ ಅವ್ರು ಮುಂದಾಗ್ತಾ ಇರುವಂತದ್ದು, ಅಲ್ಲಲ್ಲಿ ರೈತರ ಭೂಮಿಗಳನ್ನ ಕಸಿದುಕೊಳ್ಳುವಂತಹ ಪ್ರಕ್ರಿಯೆಗಳು ಕೂಡ ಹೆಚ್ಚಾಗ್ತಾ ಇದಾವೆ. ಹಾಗಾಗಿ ಫೆಬ್ರವರಿ 12ನೇ ತಾರೀಕಿನ ಮುಷ್ಕರಕ್ಕೆ ಈ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಹೋರಾಟವನ್ನ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಈಗಾಗಲೇ ಕಾರ್ಮಿಕರು, ರೈತರು ಮತ್ತು ಕೂಲಿಕಾರರು ಎಲ್ಲಾ ಕಡೆಗಳಲ್ಲೂ ಪ್ರಚಾರಗಳನ್ನ ನಡೆಸ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಅಭಿವೃದ್ಧಿಯ ಹೆಸರೊಳಗಡೆ ತರ್ತಾ ಇರುವಂತಹ ನೀತಿಗಳು ರೈತರ ಬದುಕಿಗೆ ಕಷ್ಟ ಆಗ್ತಾ ಇದಾವ ಅಥವಾ ಪೂರಕವಾಗ್ತಾ ಇದ್ದಾವ? ರೈತರ ಭೂಮಿ ರೈತರ ಕೈಗೆ ಉಳಿಯುತ್ತಾ? ಈ ಬೀಜದ ಹೆಸರೊಳಗಡೆ ತರ್ತಾ ಇರುವಂತಹ ರಾಜಕೀಯದ ಹಿನ್ನೆಲೆ ಏನಿದೆ? ಮತ್ತು ವಿದ್ಯುತ್ ಶಕ್ತಿ ಅನ್ನುವಂಥದ್ದು ರೈತರ ಹಕ್ಕು, ಸಾರ್ವಜನಿಕರ ಹಕ್ಕು. ಅದು ಆ ಹಕ್ಕು ಆಗಿ ಉಳಿಯುತ್ತಾ ಅಥವಾ ಅದು ಒಂದು ವ್ಯವಹಾರವಾಗುತ್ತಾ? ಎಲ್ಲಾ ವಿಚಾರಗಳನ್ನ ನನ್ನೊಟ್ಟಿಗೆ ಮಾತಾಡ್ಲಿಕ್ಕಾಗಿ ರೈತ ನಾಯಕರಾಗಿರುವಂತಹ ಡಾಕ್ಟರ್ ಸಿದ್ದಗೌಡ ಪಾಟೀಲ್ ಅವರಿದ್ದಾರೆ. ಸಿದ್ದಗೌಡ ಪಾಟೀಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸಿದ್ದಗೌಡ್ರೆ, ಈಗ ಫೆಬ್ರವರಿ 12ರಂದು ರೈತರು, ಕಾರ್ಮಿಕರು, ಕೂಲಿಕಾರರು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಈ ಮುಷ್ಕರಕ್ಕೆ ಕಾರಣ ಏನು ಅಂತ? ಗುರು, ಇವತ್ತು ಫೆಬ್ರವರಿ 12ನೇ ತಾರೀಕು ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಮಿಕ ಸಂಘಟನೆಗಳು, ಜೆಸಿಟಿ ಅಂತಕ್ಕಂಥ ಜಾಯಿಂಟ್ ಟ್ರೇಡ್ ಯೂನಿಯನ್ಗಳ ಜಾಯಿಂಟ್ ಆಕ್ಷನ್ ಕಮಿಟಿ ಮತ್ತು SKM ರೈತರ ಹೋರಾಟ ಸಂಯುಕ್ತ ಕಿಸಾನ್ ಮೋರ್ಚಾ ಇದೆಯಲ್ಲ, ಅವರು ಅಖಿಲ ಭಾರತ ಮಟ್ಟದಲ್ಲಿ ಈ ಸ್ಟ್ರೈಕಿಗೆ ಕರೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೂ ಸಹಿತ ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ಕೃಷಿ ಕೂಲಿಕಾರ ಸಂಘಟನೆಗಳು ಮತ್ತು ದಲಿತ ಚಳವಳಿಗಳು, ವಿದ್ಯಾರ್ಥಿ ಯುವಜನತೆ, ಈ ತರದ ಎಲ್ಲ ಜನಪರವಾಗಿರ್ತಕ್ಕಂಥ ಸಂಘಟನೆಗಳು ಈ ಮುಷ್ಕರಕ್ಕೆ ಬೆಂಬಲಿಸಿದ್ದಾರೆ ಮತ್ತು ಅದರ ಭಾಗವಾಗಿ ಈ ಚಳವಳಿ ನಡೆಸ್ತಾ ಇದೆ. ಮುಖ್ಯವಾಗಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ, ರೈತ ವಿರೋಧಿ ಮತ್ತು ಜನ ವಿರೋಧಿ ನೀತಿ ಮಾತ್ರ ಅಲ್ಲ, ಒಂದು ಫೆಡರಲ್ ಸಿಸ್ಟಮ್ಗೆ ಅಪಾಯಕಾರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಹಲವಾರು ಕಾನೂನುಗಳನ್ನ ತಗೊಂಡ್ ಬರ್ತಾ ಇದ್ದಾರೆ. ಸೊ ಈ ಕಾನೂನುಗಳ ವಿರುದ್ಧ ಈ ಚಳವಳಿಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಾವು ಸ್ವತಂತ್ರ ಪೂರ್ವದಿಂದಲೂ, ಇವನ್ ಈಸ್ಟ್ ಇಂಡಿಯಾ ಕಂಪನಿ ಟೈಮಿಂದಲೂ ಸಹಿತ ಕಾರ್ಮಿಕ ಚಳವಳಿಗಳು, ಹಲವಾರು ಸಂಘಟನೆಗಳು ಹಲವಾರು ಹೋರಾಟಗಳನ್ನ ನಡೆಸಿದ್ದಾವೆ. ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಸಹಿತ ನಿಮಗೆ ನೆನಪಿರಬೇಕು, 1859-60ರಲ್ಲಿ ಈ ಇಂಡಿಗೋ ನೀಲಿ ಬೆಳೆಗಾರರ ಒಂದು ಹೋರಾಟ ಬೆಂಗಾಲ್ ಪ್ರದೇಶದಲ್ಲಿ ನಡೆಯಿತು. ಅದೇನು ಅಂತಂದ್ರೆ, ಕೃಷಿ ಭೂಮಿಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳಿಗೆ ಪೂರಕವಾಗಿರ್ತಕ್ಕಂಥ ಬೆಳೆಗಳನ್ನ ನಾವು ಬೆಳೆಯೋದಿಲ್ಲ, ನಮ್ಮ ಆಹಾರ ಧಾನ್ಯಗಳನ್ನ ಬೆಳ್ಕೊಳ್ತೀವಿ ಅಂತಕ್ಕಂಥ ರೀತಿಯೊಳಗೆ ಹೋರಾಟ ನಡೆಯಿತು. ಸೊ ಅಂದ್ರೆ ಅವತ್ತಿನಿಂದಲೂ ರೈತ ಹೋರಾಟಗಳು ನಮ್ಮ ನೆಲ ನಮ್ಮ ಹಕ್ಕು, ನಮ್ಮ ಬೆಳೆ ನಮ್ಮ ಹಕ್ಕು, ನಮ್ಮ ಕೃಷಿ ಬೀಜಗಳು ನಮ್ಮ ಹಕ್ಕು ಅಂತಕ್ಕಂಥ ಹೋರಾಟವನ್ನ ಅವತ್ತಿನಿಂದನೇ ಆರಂಭ ಮಾಡಿದ್ದಾರೆ. ಇವನ್ ಈಸ್ಟ್ ಇಂಡಿಯಾ ಕಂಪನಿ ಇದ್ದಾಗಿನ ಸಮಯದಿಂದಲೂ. ಹಾಗೇನೆ ಸಹಿತ ಟ್ರೇಡ್ ಯೂನಿಯನ್ ಸಹಿತ 19ನೇ ಶತಮಾನದಲ್ಲಿ 1850, 60, 70ರ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರ ಮೂಲಭೂತ ಹಕ್ಕಿನ ರಕ್ಷಣೆಗಾಗಿ ನಿರಂತರವಾಗಿ ಹೋರಾಟ ಮಾಡಿದ್ದಾರೆ. ಮೂಲಭೂತ ಹಕ್ಕುಗಳಿಗಾಗಿ, ಅದು ಸಂಘಟನಾ ಹಕ್ಕಾಗಿರ್ಬೋದು, 8 ತಾಸು ದುಡಿಮೆ ಹಕ್ಕಾಗಿರ್ಬೋದು, ಅಥವಾ ವಾರದ ರಜೆ ಆಗಿರ್ಬೋದು. ಸೊ ಈ ತರದ ಕಾರ್ಮಿಕ ಸ್ನೇಹಿ, ಕಾರ್ಮಿಕರ ಕಲ್ಯಾಣದ ದೃಷ್ಟಿಯನ್ನು ಇಟ್ಟುಕೊಂಡು ಹಲವಾರು ಹೋರಾಟಗಳು ನಡೆದಿದ್ದಾವೆ. ಅವರು ಆ ಕಾಲದಿಂದಲೇ ಮುಷ್ಕರವನ್ನ ಮಾಡಿದ್ದಾರೆ. ಇವನ್ 1935 ನಂತರ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಒಂದು ಪ್ರಶ್ನೆ ಬಂತು, ಕಾರ್ಮಿಕರಿಗೆ ಮುಷ್ಕರದ ಹಕ್ಕು ಇರ್ಬೇಕಾ ಅಂತ ಹೇಳಿ. ಅವತ್ತು ಅಂಬೇಡ್ಕರ್ ಅವರು ಅಲ್ಲಿ ಸದನದ ಸದಸ್ಯರಾಗಿದ್ರು. ಅವ್ರು ಹೇಳ್ತಾರೆ, ಮುಷ್ಕರ ಕಾರ್ಮಿಕರ ಮೂಲಭೂತ ಹಕ್ಕು ಅಂತಕ್ಕಂಥ ವಾದವನ್ನ ಮಾಡಿ ಆ ಬಿಲ್ ಅನ್ನ ತೆರೀತಾರೆ. ಸೊ ಇದು ಕೇವಲ ಬ್ರಿಟಿಷ್ ಸರ್ಕಾರ ಮಾತ್ರ ಅಲ್ಲ, ಇವತ್ತಿನ ಸರ್ಕಾರ ಏನಿದೆ 2014ರಿಂದ ಇವತ್ತು ಬಂದಿರತಕ್ಕಂಥ ಕೇಂದ್ರದ ಮೋದಿ ಸರ್ಕಾರ, ಇದು ಸಂಪೂರ್ಣವಾಗಿ ಕಾರ್ಪೊರೇಟ್ ವಲಯಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಇದು ಜನರ ಸರ್ಕಾರ ಅಲ್ಲ, ಜನರಿಂದ ಆಯ್ಕೆಯಾಗಿ
ಕಾರ್ಪೊರೇಟ್ ಕಂಪನಿಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಅವ್ರ ಹಿತಾಸಕ್ತಿಗಳನ್ನ ಕಾಪಾಡ್ತಕ್ಕಂಥ ಒಂದು ಸರ್ಕಾರ. 1947ರಿಂದ ಮತ್ತು 1950ರಿಂದ ನಮ್ಮ ಸಂವಿಧಾನದಲ್ಲಿ ಈ ದೇಶದ ರೈತರಿಗೆ, ಕಾರ್ಮಿಕರಿಗೆ, ಮೂಲ ನಿವಾಸಿಗಳಿಗೆ, ಬಡವರಿಗೆ ಏನು ಕಲ್ಯಾಣ ರಾಜ್ಯದ ಕಲ್ಪನೆ ಆಗಿರ್ಬಹುದು ಅಥವಾ ಮೂಲಭೂತ ಹಕ್ಕಿನ ರೀತಿಯೊಳಗಾಗಿರ್ಬಹುದು ಕೊಟ್ಟಿರ್ತಕ್ಕಂಥ ಎಲ್ಲ ಹಕ್ಕುಗಳನ್ನ ಇವತ್ತು ನಾಶ ಮಾಡಲಾಗ್ತಾ ಇದೆ. ಸೊ ಅದನ್ನ ಸಂಪೂರ್ಣವಾಗಿ ವ್ಯಾಪಾರೀಕರಣ, ಇವತ್ತು ವರ್ಲ್ಡ್ ಬ್ಯಾಂಕ್ ಮತ್ತು ಜಾಗತೀಕರಣದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ದೇಶದ ಸೇವಾ ವಲಯ ಆಗಿರ್ಬೋದು, ಉತ್ಪಾದನಾ ವಲಯ ಆಗಿರ್ಬೋದು, ಎಲ್ಲ ವಲಯವನ್ನ ಇವತ್ತು ಖಾಸಗೀಕರಣ ಮಾಡಕ್ ಕೊಟ್ಟಿದ್ದಾರೆ. ಇಂಥದ್ರ ಹಿನ್ನೆಲೆಯಲ್ಲಿ ಕಾರ್ಮಿಕರ ಸುಮಾರು 29 ಮಸೂದೆಗಳನ್ನ ತೆಗೆದು ಹಾಕಿ ಕೇವಲ 4 ಕೋಡ್ಗಳನ್ನಾಗಿ ಮಾಡಿ ಅವ್ರು ಸಂಘಟನೆ ಮಾಡುವ ಹಕ್ಕನ್ನು ಕಸಿತಾ ಇದ್ದಾರೆ. ಅವರ ಮೂಲಭೂತ ಹಕ್ಕುಗಳೇನಿದ್ವಲ್ಲ, ಇಷ್ಟು ಸ್ವಾತಂತ್ರ್ಯ ಪೂರ್ವದಿಂದ ಗಳಿಸಿಕೊಂಡಿದ್ದು ಅದನ್ನ ಕಸಿತಾ ಇದ್ದಾರೆ. ಅದ್ರ ಜೊತೆಗೇನೆ ಬಹಳ ಪ್ರಮುಖವಾಗಿ ಈ ದೇಶದ ರೈತ ತನ್ನ ಭೂಮಿಯನ್ನ, ಅಂದ್ರೆ ರೈತ ನಿಂತ ನೆಲದ ಮೇಲೇನೆ ಅವನು ಅನಾಥ ಆಗ್ತಕ್ಕಂಥ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಸಾಂಪ್ರದಾಯಿಕ ಕೃಷಿಗೆ ಬದಲಾಗಿ ಕಾರ್ಪೊರೇಟ್ ಅಗ್ರಿಕಲ್ಚರ್ ನ ಇಲ್ಲಿ ಇಂಪೋಸ್ ಮಾಡೋ ಸಲುವಾಗಿ ಎಲ್ಲ ವಲಯವನ್ನ ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈ ಬೀಜ ಮಸೂದೆ ಆಗಿರ್ಬೋದು ಅಥವಾ ವಿದ್ಯುತ್ ಮಸೂದೆ ಆಗಿರ್ಬೋದು, ಈ ಎಲ್ಲವೂ ಸಹಿತ ಕಾರ್ಪೊರೇಟ್ ಕಂಪನಿಗಳಿಗೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿದ್ದಾವೆ. ಆ ಕಾರಣಕ್ಕಾಗಿ ಇದನ್ನ ವಿರೋಧಿಸಿ ಬಹಳ ಮುಖ್ಯವಾಗಿ ಈ ಲೇಬರ್ ಕೋಡ್ಗಳು ಮತ್ತು ಬೀಜ ಮಸೂದೆ, ವಿದ್ಯುತ್ ಮಸೂದೆ ಇವನ್ನೆಲ್ಲವನ್ನು ವಿರೋಧಿಸಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದ ಹೋರಾಟವನ್ನ ದೇಶದಾದ್ಯಂತ ಕಾರ್ಮಿಕರು, ರೈತರು, ಕೃಷಿ ಕೂಲಿಕಾರರು ಎಲ್ಲ ಜನಸಾಮಾನ್ಯರು ಸೇರಿ ಈ ಚಳವಳಿಗೆ ಕರೆ ಕೊಟ್ಟಿದ್ದಾರೆ. ಈಗ ಕೃಷಿ ಅನ್ನುವಂಥದ್ದು ರೈತರ ಜೀವಾಳ. ಭೂಮಿಯನ್ನೇ ನಂಬ್ಕೊಂಡು ಬಹಳಷ್ಟು ಜನ ರೈತರು ಇವತ್ತು ಜೀವನವನ್ನ ನಡೆಸ್ತಾ ಇದ್ದಾರೆ. ಅದರೊಳಗಡೆ ಬಿತ್ತನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಬೀಜಗಳು ಬಹುಮುಖ್ಯ. ಈಗ ಇವರೇನೋ ಒಂದು ಬೀಜ ಮಸೂದೆ ಅಂತ ತಂದಿದ್ದಾರೆ. ಈ ಬೀಜ ಮಸೂದೆ ಅಂದ್ರೆ ಏನು? ಇದು ರೈತರಿಗೆ ಸಹಾಯಕವಾಗುತ್ತಾ ಹೇಗೆ ಅಂತ? ಒಂದು ಗುರು ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಈ ಭೂಮಿ ಮತ್ತು ಬೀಜ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ನಾವು ಮಾತಾಡೋಣ. ಭೂಮಿ 1960 ನಂತರ ಇವನ್ ಕಾಂಗ್ರೆಸ್ ಹಳೆಯ ಅಧಿವೇಶನಗಳಲ್ಲಿ, ಸ್ವಾತಂತ್ರ್ಯ ಪೂರ್ವದ ಅಧಿವೇಶನಗಳಲ್ಲಿ ಉಳುವವನಿಗೆ ಭೂಮಿ ಅಂತಕ್ಕಂಥ ಒಂದು ಕಾನೂನು ತರಬೇಕು ಅಂತಕ್ಕಂಥ ನಿಲುವನ್ನ ಕಾಂಗ್ರೆಸ್ ಒಪ್ಪಿತ್ತು. ಮತ್ತು ಅದರಲ್ಲೂ ಬಹಳ ಮುಖ್ಯವಾಗಿ ಎಡಪಕ್ಷಗಳು, ಕಮ್ಯುನಿಸ್ಟ್ ಪಕ್ಷಗಳು ಉಳುವವನಿಗೆ ಭೂಮಿ ಅಂತಕ್ಕಂಥ ಒಂದು ಕಾನೂನನ್ನ ತರಬೇಕು ಅಂತಕ್ಕಂಥ ನಿರಂತರ ಹೋರಾಟವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರ ನಡೆಸಿದ್ದಾರೆ. ಸೊ ನಿಮ್ಗೆ ಗೊತ್ತಿದೆ, ತೆಲಂಗಾಣದಲ್ಲಿ ದೊಡ್ಡ ರೈತ ಚಳವಳಿ ಈ ಕಾರಣಕ್ಕಾಗಿ, ಭೂಮಿ ಕಾರಣಕ್ಕಾಗಿ ನಡೆಯುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದ್ರ ಜೊತೆಗೇನೆ 1960 ನಂತರ ಈ ಎಲ್ಲ ಚಳವಳಿಗಳ ಭಾಗವಾಗಿ ಕರ್ನಾಟಕವನ್ನು ಒಳಗೊಂಡು ಉಳುವವನಿಗೆ ಭೂಮಿ ಬೇಕು ಅಂತಕ್ಕಂಥ ಈ ಕಾನೂನು ಬಂದಾಗ ನಮ್ಮ ರಾಜ್ಯದಲ್ಲಿ 1962 ಆಗಿರ್ಬೋದು, ನಂತರ 1975ರಲ್ಲಿ ಈ ಉಳುವವನಿಗೆ ಭೂಮಿ ಅಂತಕ್ಕಂಥ ಒಂದು ಕಾನೂನಿಗೆ ನಿಯಮಗಳನ್ನ ಮಾಡಿ ನಿಜವಾಗಿ ಜಮೀನಿನಲ್ಲಿ ಯಾರು ಉಳುಮೆ ಮಾಡ್ತಾರೆ ಅವರಿಗೆ ಭೂಮಿ ಸಿಗ್ಬೇಕು ಅಂತಕ್ಕಂಥ ಒಂದು ಕಾನೂನನ್ನ ಮತ್ತು ಭೂಮಿತಿ ಕಾನೂನನ್ನ ಇವೆಲ್ಲವನ್ನು ತಗೊಂಡ್ರು. ಆದ್ರೆ 2014ರಲ್ಲಿ ಮೋದಿಯವರು ಅಧಿಕಾರಕ್ಕೆ ಬಂದಾಗ 2015ರಲ್ಲಿ ಒಂದು ನೀತಿ ಆಯೋಗಕ್ಕೆ ಒಂದು ಟಾಸ್ಕ್ ಕೊಡ್ತಾರೆ. ಏನಂತಂದ್ರೆ, ನಮ್ಮ ದೇಶದಲ್ಲಿ ಮೊದಲು 1950-55 ಟೈಮಲ್ಲಿ ಕೃಷಿ ಮೂಲದಿಂದ ಹೆಚ್ಚು ಆದಾಯ ನಮ್ಮ GDPಗೆ, ದೇಶದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಕೃಷಿ ಮೂಲದಿಂದ ಹೋಗ್ತಾ ಇತ್ತು. ಆದ್ರೆ ಇವತ್ತು ಸೇವಾ ವಲಯ ಸುಮಾರು 57% ಆದಾಯ ಕೊಡ್ತದೆ ನಮ್ಮ ದೇಶದ GDPಗೆ. ಕೈಗಾರಿಕೆಗಳು 23-24% ಕೊಡ್ತಾ ಇದ್ದಾವೆ. ಕೃಷಿ ಕೇವಲ 13-14% ಕೊಡ್ತಾ ಇದೆ, ಕೇಂದ್ರದ್ದು ಮತ್ತು ರಾಜ್ಯದ್ದು. ಇದನ್ನ ಹೇಗೆ ಸರಿ ಮಾಡ್ಬೇಕು ಅಂತಕ್ಕಂಥ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ. ಆ ಪುಣ್ಯಾತ್ಮರು ಹೇಳ್ತಾರೆ, ನಮ್ಮ ದೇಶದಲ್ಲಿ ತುಂಡು ವ್ಯವಸಾಯಗಳಿದ್ದಾವೆ, ತುಂಡು ಭೂಮಿ ವ್ಯವಸಾಯಗಳಿದ್ದಾವೆ. ಆ ಕಾರಣಕ್ಕಾಗಿ ನಮ್ಮ ದೇಶದ GDPಗೆ ಕೃಷಿ ಉತ್ಪನ್ನ ಕಡಿಮೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಇದನ್ನ ಬೃಹತ್ ಅಂದ್ರೆ ಕೈಗಾರಿಕೀಕರಣದ ರೀತಿಯೊಳಗೆ ನಮ್ಮ ಕೃಷಿಯನ್ನ ಬದಲಾಯಿಸಬೇಕು ಅಂತ ಹೇಳಿದಾಗ ಮೋದಿಯವರು 2017ರಲ್ಲಿ ಒಂದು APLMC ಅಂತ ಒಂದು ಆಕ್ಟ್ ಬರ್ತಾರೆ. ಆ ಆಕ್ಟ್ ಏನು ಅಂತಂದ್ರೆ, ಕಾರ್ಪೊರೇಟ್ ಕಂಪನಿಗಳಿಗೆ ನಮ್ಮ ದೇಶದಲ್ಲಿ ಕೃಷಿಯನ್ನ ಮಾಡಕ್ಕೆ ಒಂದು ಪರ್ಮಿಷನ್ ಕೊಡ್ತಕ್ಕಂಥ ರೀತಿಯೊಳಗೆ ಅದೊಂದು ಮಾಡೆಲ್ ಆಕ್ಟ್ ತಗೊಂಡ್ಬರ್ತಾರೆ. ಆಮೇಲೆ ಕೇಂದ್ರ ಸರ್ಕಾರದ ಅದಿಂದ ಅಂದ್ರೆ BJP ನಾಯಕತ್ವದಲ್ಲಿರ್ತಕ್ಕಂಥ ಎಲ್ಲ
ರಾಜ್ಯ ಸರ್ಕಾರಗಳು ಅದನ್ನ ಅಡಾಪ್ಟ್ ಮಾಡ್ಕೊಂಡು. ಸೊ ಹಾಗೇನೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೊಮ್ಮಾಯಿ ಅವರ ಸರ್ಕಾರ ಹಿಂದಿನ ಬಿಜೆಪಿ ಅಧಿಕಾರದ ಸಂದರ್ಭದಲ್ಲಿ ಏನು ಉಳುವರಿಗೆ ಭೂಮಿ ನಮ್ಮಲ್ಲಿ ದೇವರಾಜ ಕಾಲದಲ್ಲಿ ಪರಿಣಾಮಕಾರಿಯಾಗಿ ಜಾರಿಯಾಗಿತ್ತು, ಅದರ ಎಲ್ಲಾ ಅಂಶಗಳನ್ನು ಕಿತ್ತಿ ಹಾಕಿ ಭೂಮಿಯನ್ನ ಕಾರ್ಪೊರೇಟ್ ಕಂಪನಿಗಳಾಗ್ಲಿ ಯಾರಾದ್ರೂ ಖರೀದಿ ಮಾಡ್ಬೇಕಂತಕ್ಕಂಥ ರೀತಿ ಒಳಗೆ ಇವತ್ತು ಅದನ್ನ ತಗೊಂಡ್ಬಂದಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ರೈತ ತನ್ನ ಭೂಮಿಯನ್ನ ಕಳ್ಕೊಳ್ತಕ್ಕಂಥ ಒಂದು ಅಪಾಯದಲ್ಲಿದ್ದಾನೆ. ಅಂದ್ರೆ ಮುಂದೆ ಕಾಂಟ್ರಾಕ್ಟ್ ಅಗ್ರಿಕಲ್ಚರ್ ಮತ್ತು ಕಾರ್ಪೊರೇಟ್ ಅಗ್ರಿಕಲ್ಚರ್ ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ಬರ್ತವೆ. ಈಗಾಗಲೇ ಕಾಂಟ್ರಾಕ್ಟ್ ಅಗ್ರಿಕಲ್ಚರ್ ಹಲವಾರು ಪ್ರದೇಶಗಳಲ್ಲಿ ಆರಂಭ ಆಗಿದೆ. ಇದು ನಮ್ಮ ದೇಶದ ಕಾರ್ಪೊರೇಟ್ ಕಂಪನಿಗಳು ಮಾತ್ರ ಅಲ್ಲ, ವಿದೇಶಿ ಕಂಪನಿಗಳು, ನಾಳೆ ಕಾರ್ಪೊರೇಟ್ ಅಂತ ಅಮೆರಿಕದ ಕಂಪನಿಗಳು ಸಹಿತ ಇಲ್ಲಿ ಬಂದು ಒಕ್ಕಲ್ತನ ಮಾಡ್ತಕ್ಕಂಥ ರೀತಿ ಒಳಗೆ ಇವತ್ತಿದೆಲ್ಲ ನಡೀತಾ ಇದೆ. ಇದು ಮೊದಲನೇದಾಗಿ ರೈತ ಭೂಮಿಯನ್ನ ಕಳ್ಸ್ಕೊಳ್ತಕ್ಕಂಥ ಅಪಾಯದಲ್ಲಿ. ಸೊ ಅದಕ್ಕಾಗಿ ನಿರಂತರವಾಗಿರ್ತಕ್ಕಂಥ ಒಂದು ಹೋರಾಟ ನಡೀತಾ ಇದೆ. ಎರಡನೇದಾಗಿ ರೈತರು ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡಿದ್ರು. ಮಿನಿಮಮ್ ಸಪೋರ್ಟ್ ಪ್ರೈಸ್ ಇರಬೇಕು ಅಂತಕ್ಕಂಥ ಒಂದು ಹೋರಾಟ ಮಾಡಿದ್ರು. ಅವತ್ತು ರೈತರ ಬೇಡಿಕೆಯನ್ನ ಒಪ್ಕೊಂಡಿರ್ತಕ್ಕಂಥ ಮೋದಿಯವರು ಅದನ್ನು ಜಾರಿಗೆ ತರಲಿಲ್ಲ. ಆದ್ರೆ ಪರ್ಯಾಯವಾಗಿ ಈ ತರದ ಬೀಜ ಮಸೂದೆ ಮತ್ತು ವಿದ್ಯುತ್ ಬಿಲ್ಗಳನ್ನ ತರೋದ್ರ ಮುಖಾಂತರವಾಗಿ ರೈತರನ್ನ ಮತ್ತು ಈ ದೇಶದ ಮೂಲ ನಿವಾಸಿಗಳನ್ನ, ಬಡವರನ್ನ ಅತಂತ್ರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಬೀಜ ಮಸೂದೆಯನ್ನ ತಗೊಳ್ಳಿ. ಅವ್ರು ಹೇಳ್ತಾರೆ, ಬೀಜದ ಕಂಪನಿಗಳನ್ನ ರೆಗ್ಯುಲೇಟ್ ಮಾಡಕ್ಕೆ ನಾವು ಈ ಮಸೂದೆಯನ್ನ ತಗೊಂಡ್ಬರ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ರೈತ ತನ್ನ ನೆಲದ ಬೀಜಗಳನ್ನ ಕಾರ್ಪೊರೇಟ್ ಕಂಪನಿಗಳ ಮುಖಾಂತರನೇ ಪಡಿಬೇಕು ಅಂತಕ್ಕಂಥ ರೀತಿ ಒಳಗೆ, ಮತ್ತು ನಮ್ಮ ಸರ್ಕನೆ ಇಂಡಿಗೋ ಚಳವಳಿ ಅಂತ ಯಾವದನ್ನ 1859-60 ಚಳವಳಿಯನ್ನ ಯಾಕೆ ನಾನು ಪ್ರಸ್ತಾಪ ಮಾಡಿದೆ ಅಂದ್ರೆ, ಅವರು ಎಂತ ಬೀಜಗಳನ್ನ ಕೊಡ್ತಾರೋ ಅಂತದನ್ನ ಮಾತ್ರ ನಾನು ಬಿತ್ತಬೇಕು ನನ್ನ ಹೊಲದಲ್ಲಿ, ಅವರ ಕೈಗಾರಿಕೆಗಳಿಗೆ ಪೂರಕವಾಗಿ ಅಂತ ಅನ್ನೋದು ಅವತ್ತಿನ ಕಾಲ ಆಗಿತ್ತು. ಆದ್ರೆ ಇವತ್ತು ಆಹಾರನೂ ಸಹಿತ ದೊಡ್ಡ ಉದ್ಯಮ ಆಗಿರುವುದರಿಂದ ಇವತ್ತು ಈ ಬೀಜ ಮಸೂದೆ ಬರೋದ್ರ ಮುಖಾಂತರವಾಗಿ ಇದು ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಆಗ್ತದೆ. ರೈತ ತನ್ನ ಬೀಜಗಳನ್ನ ಕಾಪಾಡ್ಕೊಳ್ಳೋಕೆ ಮೇಲ್ನೋಟಕ್ಕೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ರೈತ ತನ್ನ ಬೀಜಗಳನ್ನ ತಾನು ಕಾಪಾಡ್ಕೊಳ್ಳೋಕೆ ಸಾವಯವ ಕೃಷಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಮೇಲ್ನೋಟಕ್ಕೆ ಹೇಳ್ತಾರೆ. ಆದ್ರೆ ಕಾರ್ಪೊರೇಟ್ ಕಂಪನಿಗಳು ಮಾರ್ಕೆಟ್ ಮೇಲೆ ದೊಡ್ಡ ಪ್ರಮಾಣದೊಳಗೆ ತಮ್ಮ ಬೀಜ ನೀತಿಯಿಂದ ದಾಳಿ ಇಟ್ಟಾಗ ಸಾಮಾನ್ಯವಾಗಿರ್ತಕ್ಕಂಥ ರೈತ, ನಮ್ಮ ದೇಶದ ಬಡ ರೈತರು ಮೊದಲನೇದಾಗಿ ಭೂಮಿಯನ್ನ ಕಳ್ಕೊಳ್ತಾ ಇದ್ದಾರೆ, ಆಮೇಲೆ ನಮ್ಮ ಬೀಜಗಳ ಮೇಲಿನ ಹಕ್ಕನ್ನು ಕಳ್ಕೊಳ್ತಾ ಇದ್ದಾರೆ. ಇನ್ನೊಂದು ಬಹಳ ದೊಡ್ಡ ಕಾನ್ಸ್ಪಿರಸಿ ಇಲ್ಲಿ ನಡೀತಾ ಇರೋದು, ಒಂದು ಬೀಜ ಮಸೂದೆಯನ್ನ ಇವತ್ತು ತಗೊಂಡ್ಬರ್ತಾ ಇದ್ದಾರೆ. ಇನ್ನೊಂದು ಈ ಸೀಡ್ ಬಿಲ್ ಜೊತೆಗೇನೆ ಇನ್ನೊಂದು 2020 ಬಂದಿರ್ತಕ್ಕಂಥ ಈ ವಿದ್ಯುತ್ ಬಿಲ್, ಈ ವಿದ್ಯುತ್ ಮಸೂದೆ. ಇದು ಏನು ಅಂತಂದ್ರೆ ಟ್ರಾನ್ಸ್ಮಿಷನ್ಗೆ ಸಂಬಂಧಪಟ್ಟಿದ್ದು. ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಿದ್ಯುತ್ ವಲಯ ಇದೆಯಲ್ಲ, ನಮ್ಮ ದೇಶದಲ್ಲಿ ಇವತ್ತು ಒಟ್ಟು ಸುಮಾರು 67 ಡಿಸ್ಕಾಮ್ಗಳಿದ್ದಾವೆ, ಅಂದ್ರೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗಳು. ಈ 67ರಲ್ಲಿ ಸುಮಾರು ಇಲ್ಲಿವರೆಗೂ ಒಂದು 16 ಪ್ರೈವೇಟ್ ಇದ್ದಾವೆ. 67 16 ಪ್ರೈವೇಟ್ ಇದಾವೆ. ಅದರೊಳಗೆ ಅಂದಾನಿ ಪವರ್ ಇದೆ, ಟಾಟಾ ಪವರ್ ಇದೆ, ಟೋರಿಂಗ್ ಪವರ್ ಇದೆ. ಈ ತರದ ಹಲವಾರು ಖಾಸಗಿ ಕಂಪನಿಗಳು ವಿದ್ಯುತ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾ ಇದ್ದಾವೆ. ಸೊ ಇವತ್ತು ಈ ಕಂಪನಿಗಳ ಹಿತಾಸಕ್ತಿಗಾಗಿ, ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ ಈ ಟ್ರಾನ್ಸ್ಮಿಷನ್ ಏನಿದೆಯಲ್ಲ, ಈ ವಿದ್ಯುತ್ ವಿತರಣಾ ಸೆಕ್ಷನ್ ಅನ್ನ ಅದನ್ನ ಖಾಸಗಿಯವರಿಗೆ ಕೊಡ್ಬೇಕು ಅಂತಕ್ಕಂಥ ಕೆಲಸವನ್ನ ಇವತ್ತು ಈ ಬಿಲ್ ಅನ್ನು ತಗೊಂಡ್ಬರ್ತಾರೆ. ಇದರ ಪರಿಣಾಮ ಏನಾಗ್ತದೆ ಅಂತಂದ್ರೆ, ಇವತ್ತು ಬಹಳ ಮುಖ್ಯವಾಗಿದ್ದು ವಿದ್ಯುತ್ ಆಗ್ಲಿ, ಕೃಷಿ ಆಗ್ಲಿ, ಶಿಕ್ಷಣ ಆಗ್ಲಿ, ಆರೋಗ್ಯ ಆಗ್ಲಿ, ಇವು ಎಲ್ಲವೂ ಸಹಿತ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ರಾಜ್ಯದ ಹಕ್ಕುಗಳಿದ್ದಾವಲ್ಲ, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್ ಅಂತ ಇದೆಯಲ್ಲ, ಇವು ಸ್ಟೇಟ್ ಲಿಸ್ಟ್ ಕೆಳಗಡೆನೂ ಬರ್ತವೆ. ಆದ್ರೆ ಇವತ್ತು ಈ ಬೀಜ ಮಸೂದೆ ಆಗ್ಲಿ ಅಥವಾ ವಿದ್ಯುತ್ ಬಿಲ್ ಆಗ್ಲಿ ಇದು ಬರೋದ್ರಿಂದ ಮೊದಲನೇದಾಗಿ ರಾಜ್ಯ ಸರ್ಕಾರಗಳು, ನಮ್ಮ ಎಲೆಕ್ಟ್ರಿಸಿಟಿ ಬೋರ್ಡ್ಗಳಿದಾವಲ್ಲ, ಈ ರಾಜ್ಯ ಸರ್ಕಾರಗಳು ತಮ್ಮ ಹಕ್ಕುಗಳನ್ನ ಅದ್ರ ಮೇಲಿಂದ ಕಳ್ಕೊಳ್ತಾರೆ. ಅಂದ್ರೆ ಇದು ರಾಜ್ಯದ ಹಕ್ಕಿನ ಮೇಲೆ ಫೆಡರಲ್ ಗವರ್ಮೆಂಟ್ ನ ಒಂದು ದಾಳಿ, ಕೇಂದ್ರ ಸರ್ಕಾರದ ಒಂದು ದಾಳಿ ಆಗ್ತದೆ. ಇದು ಸಂವಿಧಾನಕ್ಕೆ ವಿರುದ್ಧ ಆಗಿದ್ದು ಮತ್ತು ಫೆಡರಲ್ ಸಿಸ್ಟಮ್ಗೆ, ನಮ್ಮ ದೇಶದ ಒಂದು ಫೆಡರಲ್ ಸಿಸ್ಟಮ್ ಏನಿದೆ ಒಕ್ಕೂಟ ವ್ಯವಸ್ಥೆಗೆ, ಈ ಒಕ್ಕೂಟ ವ್ಯವಸ್ಥೆಗೆ ಅಪಾಯಕಾರಿಯಾಗಿದ್ದು ಇದು ಮೊದಲನೇದು. ಇದು ದೇಶದ ಒಟ್ಟು ಒಕ್ಕೂಟದ ದೃಷ್ಟಿಯಿಂದ, ಒಕ್ಕೂಟದ ಐಕ್ಯತೆಯ ದೃಷ್ಟಿಯಿಂದ ಇದು ಅಪಾಯಕಾರಿಯಾಗಿತ್ತು. ಎರಡನೆಯದು ಬಹಳ ಮುಖ್ಯವಾಗಿ, ಇವತ್ತು
ರಾಜ್ಯ ಸರ್ಕಾರ ಆಗಿರ್ಲಿ ಅಥವಾ ಕೇಂದ್ರ ಸರ್ಕಾರ ಆಗಿರ್ಲಿ, ಇವು ಕೊಡ್ತಾ ಇರ್ತಕ್ಕಂಥ ಸೇವೆಗಳು ಕೇವಲ ವ್ಯಾಪಾರೀಕರಣದ ದೃಷ್ಟಿಯಿಂದಲ್ಲ, ಹಲವಾರು ಮೂಲಭೂತ ಸೇವೆಗಳಿದಾವಲ್ಲ, ಅವು ಕಲ್ಯಾಣ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದವು. ಫುಡ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು. ಸೊ ಹಾಗೇನೆ ಇವತ್ತು ವಿದ್ಯುತ್ ಅನ್ನೋದು ಸಹಿತ ಮೂಲಭೂತ ಅವಶ್ಯಕತೆ. ಇವತ್ತು ನಮ್ಮ ರೈತರಿಗೆ ಸಬ್ಸಿಡಿಗಳನ್ನ ಕೊಡ್ತಾ ಇದ್ದಾರೆ. ಈ ಸಬ್ಸಿಡಿಗಳನ್ನ ಕೊಡುವಾಗ ನಮ್ಮ ರೈತರು ಪಂಪ್ಸೆಟ್ಗಳಿಗಾಗ್ಲಿ ಅಥವಾ ಬಡವರ ಮನೆಗಳಿಗಾಗ್ಲಿ ಈ ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿಗಳಿದಾವಲ್ಲ, ಕಲ್ಯಾಣ ಯೋಜನೆ ಮುಖಾಂತರ ಬರ್ತಕ್ಕಂಥ ಸಬ್ಸಿಡಿಗಳು, ಈ ಪ್ರೈವೇಟೈಸೇಷನ್ ನಿಂದ ಈ ಸಬ್ಸಿಡಿಗಳು ನಾಶ ಆಗ್ತವೆ, ತೆಗೆದಾಕ್ತಾರೆ. ಅವ್ರು ಇದನ್ನು ಒಪ್ಪೋದಿಲ್ಲ. ಈಗಾಗಲೇ ವಿಶ್ವ ಬ್ಯಾಂಕ್ ಹೇಳಿದೆ ಏನಂದ್ರೆ 6.9 ಲಕ್ಷ ಈ ದೇಶದಲ್ಲಿ 9 ಲಕ್ಷ ಕೋಟಿ 6.9 ಲಕ್ಷ ಕೋಟಿ ಈ ಟ್ರಾನ್ಸ್ಮಿಷನ್ ನಲ್ಲಿ ಲಾಸ್ ಆಗಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ಲಾಸ್ ಆಗಿದ್ದಕ್ಕೆ ಕಾರಣ ಯಾರು? ಆ ಲಾಸ್ ಆಗಿದ್ದಕ್ಕೆ ಯಾವ ಕಾರಣಗಳು, ಅದನ್ನ ಹಿಡಿಬೇಕು. ಸೊ ಅದ್ರ ಬದಲಾಗಿ ನೀವು ಇವತ್ತು ಟ್ರಾನ್ಸ್ಮಿಷನ್ ಸೆಕ್ಷನ್ ಅನ್ನು ಸಂಪೂರ್ಣ ಪ್ರೈವೇಟ್ ಕೊಡ್ತೀರಿ. ಇಲ್ಲಿರ್ತಕ್ಕಂಥ ಇನ್ನೊಂದು ಅಪಾಯ ಏನಂದ್ರೆ, ಈ ಪ್ರೈವೇಟ್ ಕಂಪನಿಗಳು ನಾಳೆ ಅವು ಮೊನೊಪೊಲಿ ಆಗ್ತಲ್ಲ, ಅದಾಗಿನೋ ಯಾರ ಇನ್ನೊಬ್ರು ಟಾಟಾದವರು ಇಡೀ ದೇಶದಾದ್ಯಂತ ಇರ್ತಕ್ಕಂಥ ವಿದ್ಯುತ್ ಸರಬರಾಜನ್ನು ನಿಯಂತ್ರಣಕ್ಕೆ ತಗೊಳ್ತಾರೆ. ತಗೊಂಡಾಗ ವಿಚಿತ್ರ ನೋಡಿ, ಈಗ ಅವ್ರು ಒಂದೇ ಒಂದು ಲೈಟ್ ಕಂಬವನ್ನು ಹಾಕೋದಿಲ್ಲ, ಒಂದೇ ಒಂದು ಮೀಟರ್ ತಂತಿಯನ್ನು ಎಳೆಯೋದಿಲ್ಲ. ಅವರು ಈಗಿರ್ತಕ್ಕಂಥ ಸರ್ಕಾರಿ ಇನ್ಫ್ರಾಸ್ಟ್ರಕ್ಚರ್ ಅನ್ನೇ ಬಳಸಿಕೊಂಡು ವಿದ್ಯುತ್ ಸರಬರಾಜನ್ನು ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾ ಇದ್ದಾರೆ. ಅಂದ್ರೆ ಇವತ್ತು 2,000 ಬರ್ತಾ ಇರ್ತಕ್ಕಂಥ ವಿದ್ಯುತ್ ಬಿಲ್ಲು ಮುಂದಿನ ದಿನಗಳಲ್ಲಿ ಬಡ ಜನರು, ರೈತರು 10,000 ತಿಂಗಳಿಗೆ 10,000 ರೂಪಾಯಿ ಕಟ್ಟತಕ್ಕಂಥ ಮಟ್ಟಕ್ಕೆ ಹೋಗ್ತಿದೆ ಪ್ರೈವೇಟೈಸೇಷನ್ ಆದ್ಮೇಲೆ. ಯಾಕಂದ್ರೆ ಅವರು ಸರ್ಕಾರದ ನಿಯಂತ್ರಣ ಇರೋದಿಲ್ಲ. ಅವಾಗ ಯಾವ ಬಿಲ್ ಕೊಡ್ಬೇಕು, ಎಷ್ಟು ನಿಗದಿ ಮಾಡ್ಬೇಕಂತಕ್ಕಂಥ ಯಾವ ನಿಯಂತ್ರಣ ಇರೋದಿಲ್ಲ. ಅಂದ್ರೆ ಭೂಮಿಯನ್ನೇ ಸರ್ಕಾರ ಖಾಸಗಿ ಕೊಟ್ಟ ಮೇಲೆ, ಅಂದ್ರೆ ಇಡೀ ಆ ಟ್ರಾನ್ಸ್ಮಿಷನ್ ಅಥಾರಿಟಿಯನ್ನೇ ಅವ್ರಿಗೆ ಕೊಟ್ಟ ಮೇಲೆ ಅವ್ರು ಹೇಳ್ತಾರೆ ಎಲೆಕ್ಟ್ರಿಕ್ ಲೈನ್ ಅಥಾರಿಟಿ ಅಂತ ಮಾಡ್ತಾರೆ. ಎಲೆಕ್ಟ್ರಿಕ್ ಲೈನ್ ಅಥಾರಿಟಿ. ಈ ಎಲೆಕ್ಟ್ರಿಕ್ ಲೈನ್ ಅಥಾರಿಟಿಯಲ್ಲಿ ಅವರಿಗೆ ಯಾವ ಅಥಾರಿಟಿನೂ ಸರ್ಕಾರಕ್ಕೆ ಇರೋದಿಲ್ಲ, ಎಲ್ಲ ಪ್ರೈವೇಟ್ ಅಥಾರಿಟಿಗೆ ಹೋಗ್ತಾರೆ. ಇದು ದೇಶದ ಜನರಿಗೆ ಕನಿಷ್ಠ ಬೆಳಕನ್ನು ಸಹಿತ ಅವರು ಗುಡಿಸಲಿಗೆ ಬರ್ತಕ್ಕಂಥ ಬೆಳಕನ್ನ ಅಥವಾ ಸಣ್ಣ ಬಡವರ ಮನೆಗೆ ಇರ್ತಕ್ಕಂಥ ಬೆಳಕನ್ನ, ಭಾಗ್ಯ ಜ್ಯೋತಿ ಅಂತ ಬೆಳಕಂತ ಏನಿದೆ, ಅದನ್ನ ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಕಿರಣವನ್ನು ಸಹಿತ ಖರೀದಿ ಮಾಡಿ ತೋರಿಸ್ತಕ್ಕಂಥ ಅನಿವಾರ್ಯತೆಗೆ ಭಾರತ ದೇಶದ ಜನತೆ ಬರ್ತದೆ. ಇದರ ಹಿಂದೆ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಮಾಡಿಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಇದೆ. ಹಿಂದೆ ಮೋದಿ ಅವರು ಹೇಳಿದ್ರು, ಕೇಂದ್ರ ಸರ್ಕಾರದ ಪ್ರಧಾನಿ ಆದ ಮೇಲೆ ಅವರು ಸರ್ಕಾರದ ಕೆಲಸ ವ್ಯಾಪಾರ ಅಲ್ಲ ಅಂತಕ್ಕಂಥದ್ದು. ಅಂದ್ರೆ ಇವತ್ತು ವಿದ್ಯುತ್ ಅನ್ನೋದು ವ್ಯಾಪಾರ, ಶಿಕ್ಷಣನೂ ವ್ಯಾಪಾರ, ಕೃಷಿನೂ ವ್ಯಾಪಾರ, ಎಲ್ಲವೂ ವ್ಯಾಪಾರ ಆಗಿ ಇವತ್ತು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ದೇಶವನ್ನ ಒತ್ತೆ ಇಡ್ತಾ ಇದೆ. ಇದರ ವಿರುದ್ಧ ದೊಡ್ಡ ಪ್ರಮಾಣದ ಹೋರಾಟವನ್ನ ಈ ದೇಶದ ರೈತರು, ಕಾರ್ಮಿಕರು, ಬಡವರು ನಡೆಸಿದ್ದಾರೆ. ಆ ಕಾರಣಕ್ಕಾಗಿ ಇದು 12ನೇ ತಾರೀಕಿನ ಮುಷ್ಕರ, ಇದು ಕೇವಲ ಸಂಘಟನೆಗಳ ಮುಷ್ಕರ ಅಲ್ಲ, ದೇಶದ ಜನತೆಯ ಹಿತಾಸಕ್ತಿಗಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಮುಷ್ಕರ. ಸಿದ್ದನಗೌಡ, ನೀವು ಮಾತಾಡ್ತಿರ್ಬೇಕಾದಾಗ ಈ ಕಾರ್ಪೊರೇಟ್ ಕಾರಣಕ್ಕೆ ಹೆಚ್ಚು ಒತ್ತನ್ನ ನೀಡ್ತಾ ಇದೆ ಸರ್ಕಾರ ಅನ್ನುವಂಥದ್ನ ಹೇಳ್ತಾ ಇದ್ದೀರಿ. ಅಂದ್ರೆ ಬೀಜ ಮಸೂದೆ ಆಗಿರ್ಬೋದು ಅಥವಾ ವಿದ್ಯುತ್ ಶಕ್ತಿ ತಿದ್ದುಪಡಿ ಕಾಯ್ದೆ ಆಗಿರ್ಬೋದು, ಇವೆರಡರಲ್ಲೂ ಕೂಡ ದೊಡ್ಡ ಪ್ರಮಾಣದ ಕಾರ್ಪೊರೇಟೀಕರಣ ಕಾಣಿಸ್ತಾ ಇದೆ ಅಂತ ಹೇಳಿ. ಮತ್ತೆ ನೀವು ಮಾತನಾಡುವಾಗ ಒಂದು ಪದ ಬಳಸಿದ್ರಿ, ಕಾರ್ಪೊರೇಟ್ ಅಗ್ರಿಕಲ್ಚರ್ ಆರಂಭ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅನ್ನುವಂತ ಆತಂಕವನ್ನ ವ್ಯಕ್ತಪಡಿಸಿದ್ರಿ. ಏನದು ಕಾರ್ಪೊರೇಟ್ ಅಗ್ರಿಕಲ್ಚರ್ ಅಂದ್ರೆ ಅಂತ, ಮತ್ತೆ ಈ ಕಾರ್ಪೊರೇಟ್ ಗಳಿಗೆ ಹೆಂಗ್ ಲಾಭ ಆಗುತ್ತೆ ಇದು ಈ ತರ ಒಂದು ಯೋಜನೆಗಳು ಅಂತ? ಕಾರ್ಪೊರೇಟ್ ಅಗ್ರಿಕಲ್ಚರ್ ಅಂದ್ರೆ ಆಗಲೇ ನಾನು ಹೇಳಿದೆ, ಭೂ ಸುಧಾರಣಾ ಕಾನೂನಿನಲ್ಲಿ ಭೂ ಮಿತಿ ಅಂತ ಒಂದಿತ್ತು. ಭೂ ಸುಧಾರಣಾ ಕಾನೂನು ಉಳುವವರಿಗೆ ಭೂಮಿ ಕೊಡ್ಬೇಕು ಅಂತಂದಾಗ ಹಿಂದೆ ನಮ್ಮ ದೇಶದಲ್ಲಿ ರಾಜ ಮಹಾರಾಜರು ಮತ್ತು ಈ ದೇವಸ್ಥಾನಗಳಿಗೆ ಮತ್ತು ಬೇರೆ ಬೇರೆ ಅದಕ್ಕೆ ಪೂಜಾ ಮಾಡಿ ಈ ತರದೊಳಗೆ ಹಲವಾರು ಸಾವಿರಾರು ಎಕರೆ ಜಮೀನುಗಳನ್ನ ಅದಕ್ಕೆ ಕೊಟ್ಟಿದ್ರು. ಜಮೀನ್ದಾರರಿಗೆ ಯಾರು ಬ್ರಿಟಿಷರು ಚಮಚಾಗಿರಿ ಮಾಡಿದ್ರು ಅವರಿಗೆ ಇನಾಮಗಳನ್ನ ಕೊಟ್ಟಿದ್ರು. ಇನಾಮ್ ಜಮೀನು ಅಂತ ಕರಿತೀವಿ. ಸೊ ಈ ತರದ ಇನಾಮ್ ಜಮೀನುಗಳನ್ನ ಕೊಟ್ಟಿದ್ರು. ಅವಾಗ ಜಮೀನ್ದಾರರು, ದೇಸಾಯಿಗಳು, ದೇಶಮುಖರು, ಈ ತರದ ಸಾವಿರಾರು ಎಕರೆ ಜಮೀನು ಇರ್ತಕ್ಕಂಥವ್ರು ಅವ್ರು ಕೊಟ್ಟಿದ್ರು. ಸ್ವಾತಂತ್ರ್ಯ ಬಂದ ಮೇಲೆ ಈ ಭೂಮಿ ಅಂತ ಅನ್ನೋದು ಒಂದು ನೈಸರ್ಗಿಕ ಸಂಪತ್ತು. ಆ ನೈಸರ್ಗಿಕ ಸಂಪತ್ತು ಯಾರೋ ಒಡೆತನದಲ್ಲಿ, ಯಾರೋ ಬ್ರಿಟಿಷರು ಬಂದು ಹೋದ್ರು, ಯಾರೋ ರಾಜ ಮಹಾರಾಜರ ಇದ್ದ ಕಾಲಕ್ಕೆ ರಾಜ ಮಹಾರಾಜರಿಗೆ ಸೇವೆ ಮಾಡಿದ ಅನ್ನೋ ಕಾರಣಕ್ಕಾಗಿ ಆ ಭೂಮಿಯನ್ನ ಸುಮಾರು 20-30 ಹಳ್ಳಿಗಳನ್ನು ಒಳಗೊಂಡಿರ್ತಕ್ಕಂಥ ಭೂಮಿಯನ್ನ ಅವರಿಗೆ ಇನಾಮ್ ಕೊಟ್ಟು ಅಲ್ಲಿರ್ತಕ್ಕಂಥ ರೈತರು ಕೃಷಿ ಕೂಲಿಕಾರರಾಗಿ ಬದುಕತಕ್ಕಂಥ ಒಂದು ವಾತಾವರಣ ಇತ್ತಲ್ಲ, ಅದನ್ನು ವಿರೋಧಿಸಿ ಭೂ ಮಿತಿ ಕಾನೂನು ಬಂತು. ಭೂ ಸುಧಾರಣಾ ಕಾನೂನು ಒಳಗಡೆ
ಸೊ ಅದನ್ನ ತಡೆಯಕ್ಕೆ, ಈ ಸಂಘರ್ಷವನ್ನ ತಡೆಯಕ್ಕೆ ವಿನೋಬಾ ಭಾವೆ ಅವರೊಂದು ಒಂದು ಚಳವಳಿ ಮಾಡಿದ್ರು, ಏನು ಭೂದಾನ ಅಂತ. ಇವೆಲ್ಲವೂ ಏನು ಅಂತಂದ್ರೆ, ಭೂಮಿ ಅನ್ನೋದು ಒಂದು ನೈಸರ್ಗಿಕ ಸಂಪತ್ತು. ಅದು ವ್ಯಕ್ತಿ ಕೇಂದ್ರಿತ ಅಥವಾ ಕುಟುಂಬ ಕೇಂದ್ರಿತ ಆಗಿರಬಾರ್ದು. ಅದು ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರಿಗೆ ಮತ್ತು ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದು ವಿತರಣೆ ಆಗ್ಬೇಕು ಅಂತಕ್ಕಂಥ ಕಾರಣಕ್ಕಾಗಿನೇ ಭೂ ಸುಧಾರಣಾ ಕಾನೂನು ಬಂದಿತ್ತು. ಸೊ ಇವತ್ತು ಅದನ್ನ ತೆಗೆದು ಹಾಕಿ ಇವತ್ತು ಕಾರ್ಪೊರೇಟ್ ಕಂಪನಿಗಳು ಹೇಳ್ತಾರೆ. ನಮಗೆಲ್ಲ ಗೊತ್ತಿದೆ, ಹಿಂದೆ ದೊಡ್ಡ ಚಳುವಳಿಗಳು ನಡೆದು 2013 UPA ಸರ್ಕಾರ ಇದ್ದಾಗ, 2004 ಎಡಪಕ್ಷಗಳು ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಾಗ ಒಂದು ಕಾನೂನನ್ನು ತರಕ್ಕೆ ಇದು ಮಾಡಿದ್ರೆ, ಏನಂದ್ರೆ ಈ ಭೂಮಿಯನ್ನ ಕೈಗಾರಿಕೆಗಳಿಗೆ ಕೊಡೋಕೆ ಒಂದು ನಿಯಂತ್ರಣ ಇರಬೇಕು. ಕೈಗಾರಿಕೆಗಳಿಗೆ ಯಾವ ರೀತಿ ಕೊಡ್ತೀರಿ ಅಂತ ಭೂಮಿಯನ್ನು ಕೊಡ್ತೀರಿ, ಉತ್ತಮ ಬೆಳೆ ಬೆಳೀತಕ್ಕಂಥ ಭೂಮಿಯನ್ನ ಕೊಡಬಾರ್ದು, ಅಥವಾ 2 ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಭೂಮಿಯನ್ನ ಕೊಡಬಾರ್ದು. ಭೂಮಿ ಕೊಟ್ಟಾಗ ಅದಕ್ಕೆ ಸಾಮಾಜಿಕ ಪರಿಣಾಮಗಳು ಏನು ಅಂತಕ್ಕಂಥ ಎಲ್ಲ ಒತ್ತಡಗಳನ್ನು ತಂದಾಗ UPA ಸರ್ಕಾರ 2013 ಕಾನೂನನ್ನು ತಗೊಂಡ್ಬಂತು. ಸೊ ಅದನ್ನ ತಗೊಂಡ್ಬಂದ ಆದ್ಮೇಲೆ ಇವತ್ತೇನು ನಮ್ಮ ಮೋದಿ ಅವರು ಹೇಳ್ತಾ ಇಲ್ಲ, ಬಂಡವಾಳ ಗೂಡು ಬನ್ನಿ, ಬಂಡವಾಳ ಗೂಡು ಬನ್ನಿ ಅಂತ. ನಾವ್ ಹಿಂದೆ ಸ್ವತಂತ್ರ ಹೋರಾಟದಲ್ಲಿ ಚಿಲೆ ಜಾವ್ ಚಳವಳಿ ಅಂತ ಮಾಡ್ತೀವಿ. ಇವತ್ತು ಮೋದಿ ಅವರು ಚಿಲೆ ಆವ್ ಚಳವಳಿಯನ್ನ ಮಾಡ್ತಾ ಇದ್ದಾರೆ. ಅದು ವರ್ಲ್ಡ್ ಬ್ಯಾಂಕಿನ ನಿರ್ದೇಶನದ ಮೇಲೆ ವಿದೇಶಿ ಬಂಡವಾಳಗಾರರನ್ನ ನಮ್ಮ ದೇಶಕ್ಕೆ ತಗೊಂಡ್ಬರೋದ್ರೊಳಗೆ ದೊಡ್ಡ ಪೈಪೋಟಿ ಇದೆ. ಆ ವಿದೇಶಿ ಬಂಡವಾಳ ಬರುವಾಗ 2 ರೀತಿಯಲ್ಲಿ ಡಿಮ್ಯಾಂಡ್ ಅನ್ನು ಕೇಳ್ತಾರೆ. ಒಂದು, ನಿಮ್ಮ ದೇಶದಲ್ಲಿರ್ತಕ್ಕಂಥ ಭೂ ಸುಧಾರಣಂತ ಕಾನೂನುಗಳನ್ನ ತೆಗೆದುಬೇಕು, ನಂಬರ್ 1. ಈ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳೇನಿದ್ದಾವಲ್ಲ, ರ್ಯಾಡಿಕಲ್ ಕಾನೂನುಗಳು, ಅವನ್ನ ತೆಗೆದು ಹಾಕ್ಬೇಕು. 2ನೇದು, ಕಾರ್ಮಿಕ ಕಾನೂನುಗಳನ್ನ ತೆಗೆದು ಹಾಕ್ಬೇಕು. ನಿಮ್ಮ ದೇಶದಲ್ಲಿ ಕೈಗಾರಿಕೆಯನ್ನು ಮಾಡ್ಬೇಕಾದ್ರೆ ನಿಮ್ಮ ದೇಶದಲ್ಲಿರ್ತಕ್ಕಂಥ ಕಾರ್ಮಿಕ ಕಾನೂನುಗಳನ್ನ ತೆಗೆದು ಹಾಕ್ಬೇಕು, ನಂಬರ್ 1. 2ನೇದು, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳನ್ನ ತೆಗೆದು ಹಾಕ್ಬೇಕು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಬದ್ಧವಾಗಿದೆ. ಅವರು ಬರೀ ಕೈಗಾರಿಕೆಗಳಿಗೆ ಮಾತ್ರ ಭೂಮಿ ಅಲ್ಲ, ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿ. ಇವತ್ತು ದೇಶ ವಿದೇಶದ ಕೆಲವು ಯುರೋಪ್, ಅಮೆರಿಕಾದಲ್ಲಿ ನಾವು ನೋಡಿದ್ರೆ, ಒಂದು ಕಾರ್ಪೊರೇಟ್ ಕಂಪನಿಯ ಅಡಿಯಲ್ಲಿ 1 ಲಕ್ಷ ಎಕರೆ, 1.5 ಲಕ್ಷ ಎಕರೆ, 50,000 ಎಕರೆ ಭೂಮಿ ಒಂದೇ ಕಂಪನಿಯ ಅಡಿಯಲ್ಲಿದೆ. ಒಂದೇ ಕಂಪನಿಯ ಮಾಲೀಕತ್ವ ಮಾಡ್ತದೆ. ಸೊ ಅಲ್ಲಿ ಯಾವ ರೈತರಿಲ್ಲ, ಎಲ್ಲ ರೋಬೋಟ್ಗಳು, ಯಂತ್ರ ಮತ್ತು ತಾಂತ್ರಿಕತೆಯಿಂದ ಒಕ್ಕಲ್ತನವನ್ನ ಮಾಡ್ತಾರೆ. ಸೊ ನಾವು ಇದನ್ನ ಈಗಾಗಲೇ ಇರ್ತಕ್ಕಂಥ ಕಾರ್ಪೊರೇಟ್ ಅಗ್ರಿಕಲ್ಚರ್ ನೋಡ್ತೀವಿ. ಆ ತರದ ಈ ದೇಶಕ್ಕೆ ಬಂದಾಗ ಇವತ್ತು ನಾವು ನೋಡ್ತೀವಿ, ಮೋರ್ ಅಂತಕ್ಕಂಥ ಒಂದು ಕಂಪನಿ ಇದೆ, ಅಂಗಡಿ ಇದೆ ಮಾರ್ಕೆಟ್ ನಲ್ಲಿ. ಸೊ ಟಾಟಾದವ್ರ ಅಂಗಡಿ ಇದೆ, ಬೇರೆ ಬೇರೆ ಅಂಗಡಿಗಳೆಲ್ಲ ಇದಾವೆ. ಅವರೆಲ್ಲರೂ ಬರೀ ಅವರು ಟಾಟಾ ಆಗ್ಲಿ, ಅಂಬಾನಿ ಆಗ್ಲಿ, ಅದಾನಿ ಆಗ್ಲಿ, ಈ ತರದ ಕಾರ್ಪೊರೇಟ್ ಕಂಪನಿಗಳು ಬರೀ ವಿಮಾನ ತಯಾರು ಮಾಡ್ತಾ ಇಲ್ಲ, ಅಥವಾ ಬರೀ ದೊಡ್ಡ ದೊಡ್ಡ ಟೆಲಿಫೋನ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ, ಮೊಬೈಲ್ಗಳನ್ನ ತಯಾರು ಮಾಡೋದು ಮಾತ್ರ ಅಲ್ಲ, ಅವ್ರು ಕೊತ್ತಂಬರಿ ಕರಿಬೇವು ಸಹಿತ ಮಾಡ್ತಾ ಇದ್ದಾರೆ. ಅವ್ರು ಕೊತ್ತಂಬರಿ ಕರಿಬೇವು ಮಾಡೋಕ್ಕೆ ಅಂಗಡಿಗಳು ಇಡೀ ದೇಶದಾದ್ಯಂತ ಇದ್ದಾರೆ. ಸೊ ಅವರಿಗೆ ಈ ಕೃಷಿ ಉತ್ಪನ್ನಗಳು ಬೇಕಾದಾಗ ಅದೊಂದು ದೊಡ್ಡ ವ್ಯಾಪಾರಿ ಕ್ಷೇತ್ರ ಆಗಿತ್ತು. ಆಹಾರ ಉದ್ಯಮ ಅಂತ ಕರೀತೀವಿ. ಆಹಾರ ವಿತರಣೆಯನ್ನ ಆಹಾರ ಉದ್ಯಮವನ್ನಾಗಿ ಮಾಡಿದ್ದಾರೆ. ಈ ಆಹಾರ ಉದ್ಯಮವನ್ನ ನಿಯಂತ್ರಣ ಮಾಡುವ ಸಲುವಾಗಿ ಅವರು ಕೃಷಿ ಕ್ಷೇತ್ರದ ಮೇಲೆ ನಿಯಂತ್ರಣ ಹೊಂದಬೇಕು. ಇಲ್ಲ ಅಂದ್ರೆ ರೈತರ ಮೇಲೆ ಡಿಪೆಂಡ್ ಆಗಕ್ಕೆ ಅವ್ರು ತಯಾರಾಗಿಲ್ಲ. ಸೊ ಆ ಕಾರಣಕ್ಕಾಗಿ 2 ರೀತಿಯಿಂದ ಈ ರೈತರ ಭೂಮಿಯನ್ನ ಕೈ ತಗೊಂತಾರೆ. ಒಂದು, ಕಾಂಟ್ರಾಕ್ಟ್ ಅಗ್ರಿಕಲ್ಚರ್, ರೈತರ ಜೊತೆ ಒಂದು ಒಪ್ಪಂದ ಮಾಡ್ಕೊತಾರೆ. ನಾನು ಇಂಥ ಬೀಜಗಳನ್ನ ಕೊಡ್ತೇನೆ, ಇಂಥ ಗೊಬ್ಬರಗಳನ್ನು ಕೊಡ್ತೇನೆ, ನೀನು ಬಿತ್ತಿ ಬೆಳೆದು ನನಗೆ ಕೊಡು ಅಂತಕ್ಕಂಥದ್ದು. ಅವಾಗ ರೈತ ಮೊಟ್ಟ ಮೊದಲನೇದಾಗಿ ತನ್ನ ನೆಲದಲ್ಲಿ ತನ್ನ ಬೆಳೆಯ ಮೇಲಿನ ಹಕ್ಕನ್ನ ಕಳ್ಕೊತಾನೆ. ನಾನು ನನ್ನ ಜಮೀನಿನಲ್ಲಿ ಏನ್ ಬೆಳಿಬೇಕು ಅಂತ ಅನ್ನೋದನ್ನ ಹಕ್ಕನ್ನ ಕಳ್ಕೊತಾನೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಇಡೀ ವಿಶ್ವದಾದ್ಯಂತ ಯಾವ ಬೆಳೆಗಳಿಗೆ, ಯಾವ ಆಹಾರಕ್ಕೆ ದೊಡ್ಡ ಪ್ರಮಾಣದ ಮಾರುಕಟ್ಟೆ ಇದೆಯೋ ಅಂತಹದ್ದನ್ನೇ ನಾವು ಬೆಳಿಬೇಕು. ಇವತ್ತು ನಾವು ಕಬ್ಬು ಬೆಳೆಗಾರ ಪ್ರದೇಶವನ್ನ ನೋಡ್ತಾ ಇದ್ದೀವಿ. ಎಲ್ಲ ಕಡೆ ಇವತ್ತು ಕಬ್ಬು ಬೆಳೆಯನ್ನು ಬೆಳೀತಾ ಇದ್ದಾರೆ. ಬಹುತೇಕ ನೀರಾವರಿ ಪ್ರದೇಶಗಳು ಎಲ್ಲಿದಾವೋ ಅಲ್ಲಿ ಎಲ್ಲ ಕಡೆ ಕಬ್ಬನ್ನು ಬೆಳೀತಾ ಇದ್ದಾರೆ. ಇದರರ್ಥ ಆಹಾರ ಧಾನ್ಯಗಳ ಬೆಳೆ ಬದಲಾಗಿ ಆರ್ಥಿಕ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅಂದ್ರೆ ರೈತ ಆಹಾರ ಬೆಳೆಗಾರನಾಗಿ ಇವತ್ತು ಉಳಿದಿಲ್ಲ, ಆರ್ಥಿಕ ಬೆಳೆಗಳಿಗೆ ಅವನನ್ನ ತಳ್ಳಿದ್ದಾರೆ. ಯಾಕೆಂತಂದ್ರೆ ಅವನ ಜೀವನ ಕಷ್ಟ ಇದೆ, ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಆರೋಗ್ಯ, ಕುಟುಂಬ ಇವೆಲ್ಲ ನೋಡ್ಬೇಕಲ್ಲ. ಸೊ ಆ ಕಾರಣಕ್ಕಾಗಿ ಈ ತರದ ಆಮಿಷಗಳನ್ನು ಬಿಟ್ಟು ಒಂದು ಕಾಂಟ್ರಾಕ್ಟ್ ಅಗ್ರಿಕಲ್ಚರ್ ಮೂಲಕ ರೈತನ ಜಮೀನಿನ ಮೇಲೆ ಪರೋಕ್ಷವಾದ ನಿಯಂತ್ರಣವನ್ನು ಹೊಂದುತ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ, ಈಗಾಗಲೇ ಭೂಮಿತಿ ಕಾನೂನನ್ನು ತೆಗೆದು ಹಾಕಿದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ಕಾರ್ಪೊರೇಟ್ ಕಂಪನಿಗಳು ಒಕ್ಕಲ್ತನವನ್ನು ಮಾಡಕ್ ಬರ್ತವೆ. ರೈತ ಭೂಮಿಯನ್ನ ಖರೀದಿ ಮಾಡ್ತಕ್ಕಂಥ ದಿನಗಳು ದೂರ ಉಳಿಸಿಲ್ಲ.
ಯಾಕಂದ್ರೆ ಈಗಾಗಲೇ ಏನು ಕಾರ್ಪೊರೇಟ್ ವಲಯಗಳು ಕೃಷಿ ಕ್ಷೇತ್ರದಲ್ಲಿ ನುಗ್ಗುತ್ತಾ ಇದ್ದಾರೆ. ಅವರು ರೈತರ ಭೂಮಿಯನ್ನ ನೇರವಾಗಿ ಬರೀ ಕಾಂಟ್ರಾಕ್ಟ್ ಮಾತ್ರ ಅಲ್ಲ, ರೈತರ ಭೂಮಿಗಳನ್ನೇ ನೇರವಾಗಿ ಖರೀದಿ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ತೆಲಂಗಾಣದಲ್ಲಿ 2,000, 3,000, 5,000 ಎಕರೆ ಇರ್ತಕ್ಕಂಥ ಜಮೀನ್ದಾರರು ಅಥವಾ ರಾಜ ಮಹಾರಾಜರು ಇಲ್ಲಿಂದ ನಾವು ಗೋದಾವರಿಯಿಂದ ಕಾವೇರಿವರೆಗೆ ನಮ್ಮದೇ ಒಂದು ಅಧಿಪತ್ಯ ಅಂತಕ್ಕಂಥ ರೀತಿ ಒಳಗಿದ್ರು. ಸೊ ಹಾಗೆ ಕಾರ್ಪೊರೇಟ್ ಕಂಪನಿಗಳು ಮುಂದಿನ ದಿನಗಳಲ್ಲಿ ಭೂಮಿಯ ಮೇಲೆನೆ ನಿಯಂತ್ರಣವನ್ನ, ಕೃಷಿ ಭೂಮಿಯ ಮೇಲೆ ನಿಯಂತ್ರಣವನ್ನು ತಗೊಳ್ತವೆ. ರೈತ ಭೂಮಿಯಿಂದ ಹೊರಬೀಳ್ತಾನೆ, ಕೃಷಿಕ ಕೃಷಿಯಿಂದ ಹೊರಬೀಳ್ತಾನೆ, ಅಲ್ಲಿ ಕಾರ್ಮಿಕ ಕಾರ್ಖಾನೆಯಿಂದ ಹೊರಬೀಳ್ತಾನೆ, ಇಲ್ಲಿ ರೈತ ಕೃಷಿಕ ಕೃಷಿಯಿಂದ ಹೊರಬೀಳ್ತಾನೆ. ಇಂಥ ಒಂದು ಅಪಾಯಕಾರಿ ಸನ್ನಿವೇಶ ಈ ಕಾರ್ಪೊರೇಟ್ ಅಗ್ರಿಕಲ್ಚರ್ ಇಂದ ನಮ್ಮಲ್ಲಿ ಬರ್ತಾ ಇದೆ. ಈ ಅಪಾಯ ನಮ್ಮ ದೇಶದ ಮುಂದಿರುವುದರಿಂದ ರೈತರು ಕಾರ್ಮಿಕರು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರೆ. ಈಗ ಮನ್ರೇಗಾ ಯೋಜನೆ ಕೃಷಿಗೆ ಸಾಕಷ್ಟು ಪೂರಕವಾಗಿತ್ತು, ಅಲ್ಲಿ ಬೇರೆ ಬೇರೆ ಕೆಲಸಗಳನ್ನ ರೈತಾಪಿ ಜನರು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಿತ್ತು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಈಗ ಇವರು ವಿಬಿ ಗ್ರಾಮ್ಜಿ ಅನ್ನುವಂತ ಯೋಜನೆಯನ್ನ ಜಾರಿ ಮಾಡ್ತಾ ಇದ್ದಾರೆ. ಮನ್ರೇಗಾ ಯೋಜನೆ ಹೆಸರನ್ನ ಬದಲಾಯಿಸಿ ವಿಬಿ ಗ್ರಾಮ್ಜಿ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ವಿಬಿ ಗ್ರಾಮ್ಜಿ ಯೋಜನೆ ರೈತರಿಗೆ ಪೂರಕವಾಗಿರುತ್ತಾ ಹೇಗೆ ಅಂತ? ಇದು ಮನರೇಗಾ ಯೋಜನೆಯಲ್ಲಿ ಗ್ರಾಮೀಣ ಕೃಷಿ ಕೂಲಿಕಾರರಿಗೆ ಒಂದು ಉದ್ಯೋಗವನ್ನ, ನಿರ್ದಿಷ್ಟ ಕಾಲಮಿತಿಯ ಮತ್ತು ನಿರ್ದಿಷ್ಟ ವೇತನದ ಉದ್ಯೋಗವನ್ನ ಕೊಡುವ ಹಿನ್ನೆಲೆಯಲ್ಲಿ ಇದೂ ಸಹಿತ ಈ ಇವತ್ತೇನು ಮನರೇಗಾ ತಗೊಂಡ್ಬಂದ್ರು, ಇದೂ ಸಹಿತ 2004 ಮತ್ತು 2008 ಮಧ್ಯೆ ಇರ್ತಕ್ಕಂಥ ಈ ಸರ್ಕಾರದಲ್ಲಿ ಅಲ್ಲಿ ಸಹಿತ ಎಡಪಕ್ಷಗಳು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಎಡಪಕ್ಷಗಳು ಈ UPA ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟು, ಆ UPA ಸರ್ಕಾರದಲ್ಲಿ ಈ ಒಂದು ಒತ್ತಡದ ಕಾರಣಕ್ಕಾಗಿಯೇ ಈ ಒಂದು ಮನರೇಗಾ ಅಂತಕ್ಕಂಥ ಒಂದು ಯೋಜನೆ ಅವತ್ತು ಜಾರಿಗೆ ಬಂದಿತ್ತು. ಅಂದ್ರೆ ಒಂದು ಕಡೆ ಗ್ರಾಮೀಣ, ಇವತ್ತು ನಗರಗಳು, ನಗರೀಕರಣ ಎಲ್ಲ ಕಡೆ ದೊಡ್ಡ ಪ್ರಮಾಣದೊಳಗೆ ನಡೀತಾ ಇದೆ. ಗ್ರಾಮೀಣ ರೈತ ಕೃಷಿಗೆ ಕೆಲಸಗಾರ ಸಿಗ್ತಾ ಇಲ್ಲ ಅಂತಕ್ಕಂಥ ರೀತಿಯೊಳಗೆ ಅವನು ಒದ್ದಾಡ್ತಾ ಇದ್ದಾನೆ. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಸಂಪೂರ್ಣವಾಗಿ ಗುಳೆ ಹೋಗ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಅವರು ಗೋವಾಕ್ಕೆ ದುಡಿಯಕ್ಕೆ ಹೋಗ್ತಾ ಇದ್ರು ದೊಡ್ಡ ಪ್ರಮಾಣದಲ್ಲಿ, ರಾಯಚೂರು ಪ್ರದೇಶದಲ್ಲಿ, ಗುಲ್ಬರ್ಗದಲ್ಲಿ, ಹೈದರಾಬಾದ್ ಹೋಗ್ತಾ ಇದ್ರು, ಮಹಾರಾಷ್ಟ್ರ ಬಾರ್ಡರ್ದಲ್ಲಿ ಬಾಂಬೆಗೆ ಹೋಗ್ತಾ ಇದ್ರು. ಸೊ ಈ ತರದ ದೊಡ್ಡ ಪ್ರಮಾಣದ ವಲಸೆ ಏನಿತ್ತು ಗ್ರಾಮೀಣ ಪ್ರದೇಶದಲ್ಲಿ, ಹಳ್ಳಿಯಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲ, ದುಡಿಯುವ ಮಾನವ ಸಂಪನ್ಮೂಲ ವಲಸೆ ಹೋಗ್ತಾ ಇತ್ತು. ಅದನ್ನ ತಡೆಯುವ ಸಲುವಾಗಿ ಮತ್ತು ಗ್ರಾಮೀಣ ಬಡವರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಆದಾಯ ಉತ್ಪನ್ನ ಇರಲಿ ಅನ್ನೋ ಕಾರಣಕ್ಕಾಗಿ ಈ ಮನ್ರೇಗಾವನ್ನು ತಗೊಂಡ್ಬಂದ್ರು. ಇಲ್ಲಿ 2 ಉದ್ದೇಶಗಳಿದ್ದಾವೆ, ನೀವು ಗಮನಿಸಬೇಕು. ಇವತ್ತು ಮನರೇಗಾಕ್ಕೆ ಜಿ ರಾಮ್ಜಿ ಅಂತ ಇವತ್ತಿನ ತಗೊಂಡ್ಬಂದಿದ್ದಾರೆ, ಅದನ್ನ ಬದಲಿ ಮಾಡಿದ್ರು. ಅವರಿಗೆ ಇದರಲ್ಲಿ ಒಂದು ರಾಜಕೀಯ ಹಿಡನ್ ಅಜೆಂಡಾ ಇದೆ. ಇಲ್ಲಿ ಮಹಾತ್ಮ ಗಾಂಧಿ ಹೆಸರು ಇರೋದ್ರಿಂದ ಆ ಮಹಾತ್ಮ ಗಾಂಧಿಯನ್ನ ಅವತ್ತು ದೈಹಿಕವಾಗಿ RSS ನವರು ಕೊಂದು ಹಾಕಿದ್ರೆ, ಮೋದಿ ತಾತ್ವಿಕವಾಗಿ ಅವರನ್ನ ಗಾಂಧೀಜಿಯವರನ್ನ ಕೊಂದು ಹಾಕ್ತಾ ಇದ್ದಾರೆ. ಅಂದ್ರೆ ಗಾಂಧಿ ತತ್ವಗಳನ್ನ, ಗಾಂಧಿ ಹೆಸರೇ ಇರಬಾರದು ಅಂತಕ್ಕಂಥ ಹಿನ್ನೆಲೆಯೊಳಗೆ ಇವತ್ತು ಬರ್ತಿದ್ದಾರೆ. ಸೊ ಇವತ್ತು ನೋಡಿ, ಬಜೆಟ್ ನಲ್ಲಿಯೂ ಸಹಿತ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನಿತ್ತು, ಅದರಲ್ಲಿ 95,000 ಕೋಟಿ ಇಟ್ಟಿದ್ದಾರೆ. 95,692 ಕೋಟಿಯನ್ನ ಈ ಜಿ ರಾಮ್ಜಿ ಅಂದ್ರೆ ರಾಮ್ಜಿಗೆ ಅವ್ರು ಕೊಡ್ತಕ್ಕಂಥ ಗೌರವಣೆ ಇದು. ಬೇರೆ ಬೇರೆ ವಲಯಗಳಿಗೆ 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 7 ಲಕ್ಷ ಕೋಟಿವರೆಗೂ ಕೊಟ್ಟಿದ್ದಾರೆ. ಆದ್ರೆ ಗ್ರಾಮೀಣ ಉದ್ಯೋಗಕ್ಕೆ ಮಾತ್ರ ಇಷ್ಟು ಕೊಟ್ಟಿದ್ದಾರೆ. ಅಂದ್ರೆ ಇನ್ನೊಂದು ಕಡೆ ಕೃಷಿಗೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 1,63,000 ಕೋಟಿ ಕೃಷಿ ಕೊಟ್ಟಿದ್ದಾರೆ. ಅಂದ್ರೆ ಇವರಿಗೆ ಕೃಷಿ ಮೇಲಾಗ್ಲಿ ಅಥವಾ ಗ್ರಾಮೀಣ ಕೂಲಿಕಾರರ ಮೇಲಾಗ್ಲಿ ಯಾವುದೇ ಕಾಳಜಿ ಇಲ್ಲ. ಹಾಗೆ ನೋಡಿದ್ರೆ UPA ಸರ್ಕಾರ ತನ್ನ ಸೀಮಿತವಾದಂತ ಬಜೆಟ್ ನಲ್ಲಿ, ಇವ್ರ ಬಜೆಟ್ 53.47 ಲಕ್ಷ ಕೋಟಿ ಇವತ್ತಿನ ಈ ಬಜೆಟ್ ಇವ್ರ ಗಾತ್ರಕ್ಕೆ. ಅಂದ್ರೆ ಈ ಗಾತ್ರಕ್ಕೆ ನೋಡಿದ್ರೆ ದೊಡ್ಡದಾಗಬೇಕಾಗಿತ್ತು. ಸೊ ಹಾಗೆ ಗಾತ್ರದ ವಯಸ್ಸು ನೋಡಿದ್ರೆ ಅವತ್ತು UPA ಸರ್ಕಾರ 8 ಬಜೆಟ್ ಅನ್ನ ನಡೆಸಿ, 8 ಬಜೆಟ್ ಒಳಗೆ 2006ರಿಂದ 2013-14ವರೆಗೆ ಅವರು ಕೊಟ್ಟಿರ್ತಕ್ಕಂಥ ಬಜೆಟ್ಗಿಂತನೂ ಇವತ್ತು ಅದನ್ನ ಕಡಿಮೆ ಮಾಡಿದ್ದಾರೆ. ಅಂದ್ರೆ ನಿಧಾನಕ್ಕೆ ಮನರೇಗಾ ಅನ್ನೋದನ್ನ ಹೇಗೆ ಒಂದು ಅದರ ಕನ್ಸೆಪ್ಟ್ಗಳನ್ನ, ಅದರ ಉದ್ದೇಶಗಳನ್ನ ಮತ್ತು ಅದರ ಮೂಲ ಆಶಯವನ್ನ ಇವರು ಕೊಲಾಪ್ಸ್ ಮಾಡಿದ್ರು, ಹಾಗೆ ಈ ರಾಮ್ಜಿ ಬಜೆಟ್, ಈ ರಾಮ್ಜಿ ಯೋಜನೆ ಮೂಲಕ ಅವರು ಅದನ್ನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ.
ಆಮೇಲೆ ಇದೇನು ಬರೀ ಕೇಂದ್ರ ಸರ್ಕಾರದ ಮೇಲೆ ಹೊರೆ ಇಲ್ಲ, ರಾಜ್ಯ ಸರ್ಕಾರದ ಮೇಲೂ ಹೊರೆ ಇದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರವನ್ನ ನಾನು ಅಭಿನಂದಿಸ್ತೇನೆ. ಅವರು ಈ ಯೋಜನೆಗೆ ಪರ್ಯಾಯವಾಗಿ ಅದನ್ನು ವಿರೋಧಿಸಿ ಇವತ್ತು ನಿಲುವನ್ನ ತೆಗೆದುಕೊಂಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಹೆಸರಿನ ಆ ಮೂಲ ನರೇಗಾ ಯೋಜನೆ ಕೇವಲ ಮಹಾತ್ಮ ಗಾಂಧೀಜಿ ಹೆಸರು ಮಾತ್ರ ಅಲ್ಲ, ಅದರ ಆಶಯದ ಮೂಲಕನೂ ಇರಬೇಕು ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ, ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸಣ್ಣ ರೈತರಿಗೆ ನೀವೇನಾದ್ರೂ ಅನುಕೂಲ ಮಾಡ್ತೀವಿ ಅಂತ ನನಗಿದ್ರೆ, ಈ ಬಜೆಟ್ ಇದೆಯಲ್ಲ ಕೃಷಿ ಬಜೆಟ್, ಈ ಕೃಷಿ ಬಜೆಟ್ ನಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ, 1.63 ಲಕ್ಷ ಕೋಟಿ ನಾವು ಕೃಷಿ ಬಜೆಟ್ಗೆ ಇಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ, ಆಶ್ಚರ್ಯ ನೋಡಿ. ಅವ್ರು ಹೇಳ್ತಾ ಇದಾರೆ, ನಾವು ಗೋಡಂಬಿ ಬೆಳೆಯಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಶ್ರೀಗಂಧ ಬೆಳೆಯಕ್ಕೆ ಸಪೋರ್ಟ್ ಮಾಡ್ತೀವಿ, ಸೊ ಹಾಗೇನೆ ವಾಲ್ನಟ್ ಗಳನ್ನು ಬೆಳೆಯಕ್ಕೆ ಸಪೋರ್ಟ್ ಮಾಡ್ತೀವಿ. ಅಫ್ಕೋರ್ಸ್ ತೆಂಗು ಬಗ್ಗೆನೂ ಹೇಳಿದ್ದಾರೆ. ಅದು ಇಲ್ಲಿ ಗೋಡಂಬಿ ಬೆಳೀತಕ್ಕಂಥ ಪ್ರದೇಶಗಳು ಯಾವುವು, ತೆಂಗು ಬೆಳೀತಕ್ಕಂಥ ಪ್ರದೇಶ ಯಾವುದು, ವಾಲ್ನಟ್ ಬೆಳೀತಕ್ಕಂಥ ಪ್ರದೇಶ ಯಾವುದು, ಶ್ರೀಗಂಧ ಬೆಳೀತಕ್ಕಂಥ ಪ್ರದೇಶ ಯಾವುದು? ಕರ್ನಾಟಕ ರಾಜ್ಯವನ್ನೇ ನೀವು ಉದಾಹರಣೆಯಾಗಿ ತಗೊಂಡ್ರೆ, ಇಡೀ ಉತ್ತರ ಕರ್ನಾಟಕದ ಬಹುತೇಕ ಪ್ರದೇಶದಲ್ಲಿ ಒಣ ಬೇಸಾಯ ನಡೀತಾ ಇದೆ. ಇವತ್ತಿಗೂ ಸಹಿತ, ಇವತ್ತು ಕೃಷ್ಣಾ ಯೋಜನೆ ಬಂದಾದ್ಮೇಲೂ ಸಹಿತ ಹಲವಾರು ಪ್ರದೇಶಗಳಲ್ಲಿ ಒಣ ಬೇಸಾಯಗಳಿದ್ದಾವೆ. ಯಾವ ಮಣ್ಣಿನಲ್ಲಿ ಯಾವ ಬೆಳೆಯನ್ನು ಬೆಳೆಯಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ, ನಮ್ಮಲ್ಲಿ ಕನಿಷ್ಠ ಇಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂದ್ರೆ 5 ಎಕರೆಗಿಂತ ಒಳಗಡೆ ಇರ್ತಕ್ಕಂಥ ರೈತರು 80% ರೈತರು. ಸೊ ಅವರಿಗೆ ಇಂಥ ಬೆಳೆಗಳನ್ನ ಬೆಳೆಯಕ್ಕೆ ಸಾಧ್ಯ ಆಗ್ತದ? ಈ ಕಣ್ವರ್ಸ್ತಕ್ಕಂಥ ತಂತ್ರವನ್ನ, ಅಂದ್ರೆ ಇಲ್ಲಿ ಒಂದು ಸಣ್ಣ ಹುನ್ನಾರ ಏನಿದೆ ಅಂದ್ರೆ, ನಿಮಗೆ ಬೆಳೆಯಕ್ಕಾಗದಲ್ವಾ, ಕಾರ್ಪೊರೇಟ್ ಕಂಪನಿಯವರು ಬೆಳೀತಾರೆ, ಎಸ್ಟೇಟ್ಗಳು ಬರ್ತವೆ ನಾಳೆ. ಈ ಹೇಗೆ ಕಾಫಿ ಎಸ್ಟೇಟ್ಗಳಲ್ಲ, ಮುಂದೆ ವಾಲ್ನಟ್ ಎಸ್ಟೇಟ್ಗಳು, ಗೋಡಂಬಿ ಎಸ್ಟೇಟ್ಗಳು ಕರ್ನಾಟಕದಾದ್ಯಂತ ಮತ್ತು ದೇಶದಾದ್ಯಂತ ಬಂದು ಬಡ ಕಾರ್ಮಿಕರು ಯಾರು ತಮ್ಮ ಕೇವಲ ಜೋಳ, ಗೋಧಿ, ತೊಗರಿ ಬೆಳೀತಕ್ಕಂಥ ಜನ ಏನಿದ್ದಾರೆ, ಅವರು ತಾವು ಹೂಡ್ತಕ್ಕಂಥ ಬಂಡವಾಳ ಏನಿದೆ ಅದಕ್ಕೆ ಮಿತಿ ಹೇಗೆ ಬದುಕ್ತಾ ಇದ್ದಾರೆ. ಸೊ ಇವರು ನಾಳೆ ದಿನಗಳಲ್ಲಿ ನೀವು ವಾಲ್ನಟ್ ಬೆಳೀರಿ, ಗೋಡಂಬಿ ಬೆಳೀರಿ, ತೆಂಗು ಬೆಳೀರಿ ದೊಡ್ಡ ಪ್ರಮಾಣದೊಳಗೆ ಎಸ್ಟೇಟ್ ಮಾದರಿಯಲ್ಲಿ, ಅಂದ್ರೆ ಅದು ಕಾರ್ಪೊರೇಟ್ ಕಂಪನಿಗಳಿಗೆ ಈ ಬೆಳೆಗಳನ್ನು ಬೆಳೆಯಕ್ಕೆ ಭೂಮಿಯನ್ನು ಕೊಡ್ತಕ್ಕಂಥ ಒಂದು ಆಂತರಿಕ ಹುನ್ನಾರ ಇದರ ಹಿಂದಿದೆ ಅಂತ ಅನ್ನೋದನ್ನ ಗಮನಿಸಬೇಕು. ಸೊ ಆ ಹಿನ್ನೆಲೆಯಲ್ಲಿ ಮನರೇಗಾ ತೆಗೆದುಹಾಕಿ ಇವತ್ತು ಜಿ ಅಂತ ಯೋಜನೆ ತಗೊಂಡ್ಬಂದಿದ್ದಾರೆ. ಇದು ನಿಧಾನಕ್ಕೆ ಆ ಯೋಜನೆಯನ್ನೇ ಕೊಲಾಪ್ಸ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ವ್ಯಾಪಾರ ಮೋದಿಯವರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಅವ್ರು ಹೇಳ್ತಾರೆ, ಇವು ಎಲ್ಲವೂ ವ್ಯಾಪಾರಿಗಳೇನೆ. ಆರೋಗ್ಯ, ಶಿಕ್ಷಣ, ಸೇವೆ, ಉದ್ಯೋಗ ಇವೆಲ್ಲವೂ ವ್ಯಾಪಾರಿ ವಲಯಕ್ಕೆ ಸಂಬಂಧಪಟ್ಟವು. ಅದಕ್ಕೆ ಮೋದಿಯವರಿಗೆ ಸರ್ಕಾರಕ್ಕೆ ಸಂಬಂಧ ಇಲ್ಲ. ಆ ಕಾರಣಕ್ಕಾಗಿ ಈ ಯೋಜನೆಯನ್ನು ನಿಧಾನಕ್ಕೆ ತೆಗೆದು ಹಾಕ್ತಾರೆ. ಅದನ್ನ ಸಂಪೂರ್ಣ ನಾಶ ಮಾಡ್ತಕ್ಕಂಥ ಒಂದು ಹುನ್ನಾರ ಇದೆ. ಅದರ ಮೂಲಕ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಗ್ರಾಮೀಣ ಕೃಷಿ ಕೂಲಿಕಾರರಲ್ಲ, ಮತ್ತೆ ಅವರು ತಮ್ಮ ಲೈವ್ಲಿಹುಡ್ ಅನ್ನ, ತಮ್ಮ ದಿನನಿತ್ಯದ ಅನ್ನವನ್ನು ಕಳೆದುಕೊಳ್ತಕ್ಕಂಥ ಒಂದು ಸ್ಥಿತಿಗೆ ಈ ದೇಶವನ್ನ ತಗೊಂಡ್ರು. ಚರ್ಚೆಯ ಕೊನೆಗೆ ಬರೋದಾದ್ರೆ, ಈಗ ಕರ್ನಾಟಕದಲ್ಲಿ ಭೂಸ್ವಾಧೀನದ ವಿರುದ್ಧ ದೊಡ್ಡ ಹೋರಾಟಗಳು ನಡೀತಾ ಇದಾವೆ. ಅದರಲ್ಲಿ ಬಹುಮುಖ್ಯವಾಗಿ ದೇವನಹಳ್ಳಿಯ ಚನ್ನಪಟ್ಟಣದ ಹೋರಾಟ 3 ವರ್ಷಗಳ ಕಾಲ ನಡೀತು. ಕೊನೆಗೆ ಹೋರಾಟಕ್ಕೆ ಜಯ ಸಿಕ್ತು, ಸರ್ಕಾರ ವಾಪಸ್ ತಗೊಳುತ್ತೆ ಅನ್ನುವಂತ ಚರ್ಚೆಗಳು ನಡೀತಿರುವಾಗ್ಲೇನೆ ಇನ್ನು ಸರ್ಕಾರ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನ ಹೇಳಿಲ್ಲ. ಇದರ ಜೊತೆಯಲ್ಲಿನೇ ಮತ್ತೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈಗ ಭೂಸ್ವಾಧೀನದ ಪ್ರಕ್ರಿಯೆಗಳು ಅಲ್ಲಲ್ಲಿ ನಡೀತಾ ಇರುವಂತದ್ನ ನಾವು ಗಮನಿಸ್ತಾ ಇದ್ವಿ. ಇದಕ್ಕೆ ಏನ್ ಹೇಳಿಕ್ ಬಯಸ್ತೀರಿ ಅಂತ? ಗುರು, ಇಲ್ಲಿ ನಾನು ಆಗಲೇ ಮಾತಾಡಿದೆ, ಇವತ್ತು ಸರ್ಕಾರದ ಮುಂದೆ 2 ದಾರಿಗಳಿವೆ. ಒಂದು ಜನ, ಒಂದು ಉದ್ಯಮ. ಯಾವ ಸರ್ಕಾರ ಹೆಚ್ಚು ಉದ್ಯಮಿಗಳನ್ನ ಹಾಕ್ತದೋ ಅದು ಅಭಿವೃದ್ಧಿ ಅಂತ ಕರ್ಸ್ಕೊಳ್ತದೆ. ಇವರು ಉದ್ಯಮಿಗಳನ್ನ ಮಾಡೋದೇನೆ ಅಭಿವೃದ್ಧಿ ಅಂತ ತಿಳ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದು ಈಗ ಮಾತ್ರ ಅಲ್ಲ, ಹಿಂದೆ ನಿಮ್ಗೆ ಗೊತ್ತಿರಬೇಕು, ಹಿಂದೆ ಕರ್ನಾಟಕದಲ್ಲಿ ಎಸ್ ಎನ್ ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಅಭಿವೃದ್ಧಿಗಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು. ಸೊ ಹಾಗೇನೆ ಅಲ್ಲಿ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರಿದ್ರು, ಅವರು ಅಭಿವೃದ್ಧಿ ಅಂತ ಮಾತಾಡ್ತಾ ಇದ್ರು. ಅವತ್ತು ಅಮೆರಿಕದ ಅಧ್ಯಕ್ಷರು ಭಾರತಕ್ಕೆ ಬರುವಾಗ ಇಬ್ಬರಿಗೊಂದು ಪೈಪೋಟಿ ನಡೀತಾ ಇತ್ತು, ನಮ್ಮ ರಾಜ್ಯಕ್ಕೆ ಮೊದಲು ಬರಬೇಕು ಅಂತ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ವಿಶ್ವ ಬ್ಯಾಂಕು ಮತ್ತು ಈ ವಿಶ್ವ ವ್ಯಾಪಾರಿ ಸಂಘಟನೆಗಳು ಇವೆಲ್ಲ ಇದಾವಲ್ಲ, ಇವರು ಜಗತ್ತಿನಾದ್ಯಂತ ಮತ್ತೆ ಉದ್ಯಮ ಕ್ಷೇತ್ರವನ್ನ ವಿಸ್ತರಿಸೋಕೆ ತಮ್ಮ ಸಾಮ್ರಾಜ್ಯವನ್ನ, ಯಾವಾಗನ್ನ ನಾವು ಸಾಮ್ರಾಜ್ಯಶಾಹಿಗಳನ್ನು ಓಡಿಸಿದೀವೋ
ಹಾಗೆ ನವ ಸಾಮ್ರಾಜ್ಯಶಾಹಿಗಳು ಬರೋಕ್ಕೆ ದೊಡ್ಡ ಪ್ರಮಾಣದ ಹುನ್ನಾರ ನಡೀತಾ ಇದೆ. ಇಲ್ಲಿ ಬಂಡವಾಳ ಹೂಡಿಕೆ ದೊಡ್ಡ ಪ್ರಮಾಣದಲ್ಲಿ ತರೋದೇನೆ ರಾಜಕೀಯ ಚಾಣಾಕ್ಷತನ ಅಂತಕ್ಕಂಥ ರೀತಿ ಒಳಗಿದೆ. ಸೊ ಆ ಕಾರಣಕ್ಕೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಏನ್ ಮಾಡಿದ್ದಾರೆ, KIADB ಇವತ್ತು ಕರ್ನಾಟಕದಲ್ಲಿ ಮಾಡಿದ್ದಾರೆ, ಅದರ ಕೆಳಗಡೆ ಲಕ್ಷಾಂತರ ಎಕರೆ ಭೂಮಿಯನ್ನ ಭೂಮಿ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವರು ರೈತರ ಭೂಮಿಯನ್ನ KIADBಗೆ ಅದನ್ನ ಸ್ವಾಧೀನಪಡಿಸಿಕೊಂಡು ಬೇರೆ ದೇಶದ ಉದ್ಯಮಿಗಳಿಗೆ ಅಥವಾ ನಮ್ಮ ದೇಶದ ಮೊನೊಪಲಿ ಉದ್ಯಮಿಗಳಿಗೆ ಹೇಳ್ತಾರೆ, ನಮ್ಮಲ್ಲಿ ಇಷ್ಟು ಭೂಮಿ ಇದೆ, ಬರ್ರಿ ಸ್ವಾಧೀನ ಮಾಡ್ಕೊಡ್ರಿ, ಬನ್ನಿ ನಿಮಗೆ ಭೂಮಿ ಕೊಡ್ತೀವಿ. ಸರ್ ಈಗ ಅವ್ರು ಕೇಳ್ತಾರೆ, ನಾನು ಆಗಲೇ ಹೇಳಿದ್ಮೇಲೆ ಒಂದು, ನಾವು ನಿಮ್ಮಲ್ಲಿ ಉದ್ದಿಮೆ ಹಾಕ್ಬೇಕಾದ್ರೆ ನಿಮ್ಮಲ್ಲಿ ಭೂಮಿ ಎಷ್ಟು ಕೊಡ್ತೀರಿ, ನಮ್ಗೆ ಭೂಮಿ ಬೇಕು ಅಂದ್ರೆ ಅಲ್ಲಿ ಅವರು ಉದ್ಯಮಿಗಳು ಭೂಮಿ ಮಾಡುವಾಗಲೂ ಸಹಿತ ಅವ್ರದ್ದು ಏನು ಅಂತಂದ್ರೆ, ಅವರಿಗೆ ನಮಗೆ ಹಿಂದೆ ಒಂದು ದೇವನಹಳ್ಳಿ ಹೋರಾಟದ ತರನೇ ಕರ್ನಾಟಕದಲ್ಲಿ ಗದಗಲ್ಲಿ ಒಂದು ಹೋರಾಟ ಆಗಿತ್ತು. ಅಲ್ಲಿ ಪೋಸ್ಕೋ ಕಂಪನಿ ದೊಡ್ಡ ಪ್ರಮಾಣದಲ್ಲಿ ಒಂದು ಕೈಗಾರಿಕೆ ನಾಟಕ ಬಂದಿತ್ತು. ಇವನ್ ಅಲ್ಲಿ ಮೊದಲೇ ನೋಟಿಫಿಕೇಶನ್ ಆಗಿ ಹೋಗಿತ್ತು. ಅವಾಗ ಗದಗಿನ ತೋಟದಾರ ಸ್ವಾಮೀಜಿಗಳು ಮತ್ತು ನಾವೆಲ್ಲ ಪ್ರಗತಿಪರ ಸಂಘಟನೆಗಳು ಸೇರ್ಕೊಂಡು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿ ಆ ಪೋಸ್ಕೋ ಕಂಪನಿಯನ್ನ ಅಲ್ಲಿಂದ ಓಡಿಸೋಕೆ ಸಾಧ್ಯ ಆಯಿತು. ಅಂದ್ರೆ ಈ ಸರ್ಕಾರಗಳಿಗೆ ದೊಡ್ಡ ಉದ್ದೇಶ ಏನು ಅಂದ್ರೆ, ದೊಡ್ಡ ಪ್ರಮಾಣದ ಉದ್ಯಮಿಗಳನ್ನ ಇಲ್ಲಿ ಕರ್ಕೊಂಡು ಬರ್ಬೇಕು. ಅವ್ರು ಏನ್ ಮಾಡ್ತಾರೆ, ಒಂದು 100 ಎಕರೆ ಜಮೀನಲ್ಲಿ ತಮಗೆ ಒಂದು ಕೈಗಾರಿಕೆ ಹಾಕೋಕೆ ಸಾಧ್ಯ ಇದ್ರೆ 500 ಎಕರೆ 600 ಎಕರೆ ಜಮೀನುಗಳನ್ನ ಕೇಳ್ತಾರೆ. ಸೊ ಅಂದ್ರೆ ಅಷ್ಟು ಜಮೀನುಗಳನ್ನ ಮುಂದೆ ಲಕ್ಷಾಂತರ ಎಕರೆ ಜಮೀನನ್ನ ಈ ತರದ KIADBಗೆ ಸ್ವಾಧೀನ ಮಾಡಿಕೊಂಡು ಈ ಉದ್ಯಮಿಗಳಿಗೆ ಅದನ್ನ ಹಸ್ತಾಂತರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗೇನೆ ಹಿಂದೆ UPA ಸರ್ಕಾರದಲ್ಲಿ ಇದ್ದಾಗ ತಂದಿರ್ತಕ್ಕಂಥ ಕಾನೂನುಗಳನ್ನ ಯಾಕೆ ನಾಶ ಮಾಡಿದ್ರೆ, ಅಲ್ಲಿ ಯಾವ ಭೂಮಿ ನಾವು ಕೈಗಾರಿಕೆಯನ್ನ ವಿರೋಧ ಮಾಡ್ಬೇಕು ಅಂತ ನಾವು ಹೇಳುದಿಲ್ಲ. ಒಂದ್ ಕಡೆ ಕೈಗಾರಿಕೆಗಳು ಬರ್ಬೇಕು, ಉದ್ಯಮಗಳು ಬರ್ಬೇಕು, ಕೈಗಾರಿಕೆಗಳು ಬೆಳಿಬೇಕು, ಅಲ್ಲಿ ಕಾರ್ಮಿಕ ವರ್ಗ ಕೆಲಸ ಸಿಗ್ಬೇಕು ಅಂತ ಅನ್ನೋದು ಮೂಲ ಆಸೆ ಇದೆ. ಆದ್ರೆ ಎಂಥ ಭೂಮಿಯನ್ನ ತೆಗೆದುಕೊಂಡು ನೀವು ಈ ಉದ್ಯಮಿಗಳಿಗೆ ಕೊಡ್ತೀರಿ, ಅವರು ಕೇಳುವಾಗ, ಅವರು ಉದ್ಯಮಿಗಳು ಅದನ್ನು ಕೇಳುವಾಗ, ಎಲ್ಲಿ ಕೃಷಿಗೆ ಸ್ವಲ್ಪ ಕಚ್ಚಾ ಭೂಮಿ ಇದೆ, ಕೃಷಿ ಫಲವತ್ತತೆ ಕಡಿಮೆ ಇರತಕ್ಕಂಥ ಭೂಮಿ ಇದೆ, ಅಂತ ಪ್ರದೇಶದಲ್ಲಿ ಅವರು ಭೂಮಿಯನ್ನ ಕೇಳುವುದಿಲ್ಲ. ಎಲ್ಲಿ ಫಲವತ್ತಾದ ಭೂಮಿಗಳಿದ್ದಾವೋ, ಎಲ್ಲಿ ರೈತರು ತಮ್ಮ ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೋ ಅಂತ ಭೂಮಿಯನ್ನೇ ಇವತ್ತು ಅವ್ರು ಕೇಳ್ತಾ ಇರೋದ್ರಿಂದ ಇವರು ಅಂತ ಭೂಮಿಗಳನ್ನ ಸ್ವಾಧೀನಪಡಿಸ್ಕೊಳ್ತಾ ಇದ್ದಾರೆ. ಅಂತ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ಳುವಾಗ ಹಿಂದೆ 2013 ಆಕ್ಟ್ ಅಲ್ಲಿ ಒಂದು ಇದು ಏನು, ಯಾವುದೇ ಭೂಮಿಯನ್ನ ನೀವು ಸ್ವಾಧೀನ ಮಾಡ್ಕೊಳ್ಬೇಕಾದ್ರೆ ಅದು ಸರ್ಕಾರಿ ಭೂಮಿ ಆಗಿದ್ರೆ, ಸರ್ಕಾರಿ ಉದ್ದೇಶಕ್ಕಾಗಿ ನೀವು ಆ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ತಾ ಇದ್ರೆ, ಅದು ಆಸ್ಪತ್ರೆ ಆಗಿರ್ಬೋದು, ಕೆರೆ ಆಗಿರ್ಬೋದು, ಡ್ಯಾಮ್ಗಳಾಗಿರ್ಬೋದು, ರೈಲು ಹಳಿಗಳನ್ನ ನಿರ್ಮಾಣ ಮಾಡಕ್ಕಾಗಿರ್ಬೋದು, ರಸ್ತೆ ನಿರ್ಮಾಣಕ್ಕಾಗಿರ್ಬೋದು, ಅಥವಾ ಬೇರೆ ಬೇರೆ ಶಾಲಾ ಕಾಲೇಜು ಕಟ್ಟಡಗಳಿಗಾಗಿರ್ಬೋದು, ಈ ತರದ ಕೆಲಸಗಳಿಗೆ ನೀವು ಭೂ ಸ್ವಾಧೀನ ಮಾಡಬೇಕು. ಸರ್ಕಾರಿ ಉದ್ದೇಶಕ್ಕಾಗಿ ಪಬ್ಲಿಕ್ ಸೆಕ್ಟರ್ನ ಕೆಲಸಕ್ಕಾಗಿ ತಗೋಬೇಕಾಗಿದ್ರೆ ಭೂ ಸ್ವಾಧೀನವನ್ನು ಮಾಡ್ಕೋಬೇಕಾಗಿದ್ರೆ 80% ಜನ ರೈತರು, ಆ ಪ್ರದೇಶ ಜನ ಒಪ್ಕೋಬೇಕು. 70% ಜನ ಆ ರೈತರು ಒಪ್ಕೋಬೇಕು. ಖಾಸಗಿ ವಲಯಕ್ಕಾಗಿದ್ರೆ ಸುಮಾರು 80% ಜನ ಒಪ್ಕೋಬೇಕು ಅಂತಕ್ಕಂಥ ಕಂಡೀಷನ್ಗಳಿತ್ತು. ಅವು ಎಲ್ಲವನ್ನೂ ತೆಗೆದುಹಾಕಿದ್ದಾರೆ. ಎಲ್ಲವನ್ನೂ ತೆಗೆದುಹಾಕಿ ಜನರ ಒಪಿನಿಯನ್ನೇ ಕೇಳೋದಿಲ್ಲ. ಗ್ರಾಮಸ್ಥರ ಅಭಿಪ್ರಾಯಗಳನ್ನಾಗ್ಲಿ ಅಥವಾ ನೆಲದಲ್ಲಿರ್ತಕ್ಕಂಥ ರೈತರ ಒಪಿನಿಯನ್ಗಳು ಇವು ಯಾವುದನ್ನು ಕೇಳೋದು. ಪಾರ್ಲಿಮೆಂಟ್ ಅಲ್ಲಂತೂ ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ, ಇವತ್ತು ನಾನು ಆಗಲೇ ಹೇಳಿದೆ, ಡಿಸ್ಕಾಮ್ ಏನು ವಿದ್ಯುತ್ ವಿತರಣೆಗಳು ಮಾತ್ರ ಇದಾವಲ್ಲ, ವಿತರಣೆ ಮಾತ್ರ ಅಲ್ಲ, ಇತ್ತೀಚೆಗೆ ಅಣುಶಕ್ತಿ ಉತ್ಪಾದನೆಗಾಗಿ ಖಾಸಗಿ ವಲಯಗಳಿಗೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡದೇನೆ ನಾವು ವಿದ್ಯುತ್ ಉತ್ಪಾದನೆಗಾಗಿ ಕೊಡ್ತೀವಿ, ವಿದ್ಯುತ್ ಉತ್ಪಾದನೆ ಅಂತ ಪ್ರಗತಿಪರ ಕೆಲಸಕ್ಕೆ, ಅಭಿವೃದ್ಧಿ ಕೆಲಸಕ್ಕೆ ಕೊಡ್ತೀವಿ ಅಂತ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡದೇನೆ ಅವ್ರಿಗೆ ಕೊಟ್ಟಿದ್ದಾರೆ. ಇದರ ಅರ್ಥ ವಿದ್ಯುತ್ ಉತ್ಪಾದನೆ ಪಬ್ಲಿಕ್ ಸೆಕ್ಟರ್ಗಳನ್ನು ನಾಶ ಮಾಡುದು, ಸೊ ಹಾಗೇನೆ ವಿದ್ಯುತ್ ವಿತರಣೆಯ ಪಬ್ಲಿಕ್ ಸೆಕ್ಟರ್ ವಲಯಗಳನ್ನು ನಾಶ ಮಾಡುದು. ಅದ್ರ ಜೊತೆಗೇನೆ ರೈತರ ಕೈಯಲ್ಲಿ ಜಮೀನು ಅಂದ್ರೆ ಅದು ಪಬ್ಲಿಕ್ ಸೆಕ್ಟರ್ ಇದ್ದಂಗೆ, ಸಾರ್ವಜನಿಕರ ಭೂಮಿ. ಈ ಸಾರ್ವಜನಿಕರ ಭೂಮಿಯನ್ನು ನೀವು ಭೂ ಸ್ವಾಧೀನ ಮಾಡಿಕೊಂಡು ಒಬ್ಬ ವ್ಯಕ್ತಿ ಕೈಗೆ, ಒಂದು ಕಂಪನಿ ಕೈಗೆ ಅಥವಾ ಯಾವುದೋ ಒಂದು ಉದ್ಯಮಕ್ಕೆ ನೀವು ಕೊಡ್ತೀರಿ ಅಂದಾಗ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರು ಒಪಿನಿಯನ್ ಕೇಳ್ಬೇಕಲ್ಲ. ಯಾವ ಕಾರಣಕ್ಕಾಗಿ ತಗೊಳ್ತಾ ಇದ್ದೀರಿ, ಯಾಕೆ ತಗೊಳ್ತಾ ಇದ್ದೀರಿ, ಯಾಕೆ ತಗೊಳ್ತಾ ಇದ್ದೀರಿ, ಇವೆಲ್ಲ ನಾರ್ಮ್ಸ್ ಇದಾವ, ಇದೆಲ್ಲ ಕೇಳಬೇಕು. ಅದು ಯಾವುದನ್ನು ಕೇಳದೇ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಆಗ್ಲಿ, ಬಹುಶಃ ದೇಶದ ಬಹುತೇಕ ಸರ್ಕಾರಗಳು ಉದ್ಯಮಿಗಳಿಗೆ ರೈತರ ಭೂಮಿಯನ್ನು ಕೊಡಕ್ಕೆ ಮುಂಚೂಣಿಯೊಳಗೆ ನಿಂತಿದ್ದಾವೆ, ಪೈಪೋಟಿಯಲ್ಲಿ ನಿಂತಿದ್ದಾವೆ. ಆ ಕಾರಣಕ್ಕಾಗಿ ಅವರು
ಕೆಲೆ ಜಾಬ್ ಚಳವಳಿ ಬದಲಾಗಿ ಇವತ್ತು ಚೆಲೆ ಆವು ಅಂತ ಹೇಳ್ತಾ ಇದಾರಲ್ಲ, ಬಂಡವಾಳ ಹೂಡು ಬನ್ನಿ, ಬಂಡವಾಳ ಹೂಡು ಬನ್ನಿ. ಅದರ ಅರ್ಥ ಇಷ್ಟೇನೆ, ನಮ್ಮ ನೆಲವನ್ನ, ನಮ್ಮ ಜಲವನ್ನ, ನಮ್ಮ ಪರಿಸರವನ್ನ ಲೂಟಿ ಮಾಡಿ ಬನ್ನಿ ಅಂತಕ್ಕಂಥ ಒಂದು ಇದು ಸರ್ಕಾರಗಳು ಆ ಒಂದು ಅಪಾಯಕಾರಿ ಕೆಲಸಕ್ಕೆ ಕೈ ಹಾಕಿದ್ದಾವೆ. ಇದರ ವಿರುದ್ಧ ದೊಡ್ಡ ಪ್ರಮಾಣದ ಜಾಗೃತಿ ಮತ್ತು ಹೋರಾಟ ಮಾಡಬೇಕು. ಫೆಬ್ರವರಿ 12ರ ಮುಷ್ಕರ ಕುರಿತಾಗಿ ಮತ್ತು ಒಟ್ಟಾರೆ ರೈತಾಪಿ ಜನ ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು.